ದಯಮಾಡಿ ಕುಳಿತುಕೊಳ್ಳೋಣ. எல்லாரும் அப்படியே உட்காருவோம். நம்ம தேவனுடைய வார்த்தைக்குள்ளே போவோம். ஹalleluya ஹalleluya ಹಲ್ಲೆಲೂಯಾ. எல்லாரும் புக் ஆஃப் ஜோயல் எடுத்துக்கொள்ளுங்க. ಯೋವೇಲನ ಪ್ರವಾದನೆ ಗ್ರಂಥ ஹalleluya 1:4 எடுத்து வாசிங்க. ஜோயல் Jesus. ಚೂರಿ ಮಿಡತೆ ತಿಂದು ಮಿಕ್ಕದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು. ಗುಂಪು ಮಿಡತೆ ತಿಂದು ಮಿಕ್ಕಿದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು. ಸಣ್ಣ ಮಿಡತೆ ತಿಂದು ಮಿಕ್ಕದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಹಲ್ಲೆಲೂಯಾ ಹಲ್ಲೆಲೂಯಾ. இது ஒரு இஸ்ரேல் ஒரு பெரிய ஒரு டிஸ்ட்ரக்ஷன் வந்த ஒரு நாட்கள். ಇದೊಂದು ಇಸ್ರಾಯೇಲರಲ್ಲಿ ಒಂದು ದೊಡ್ಡ ಚದರಿಸಲ್ಪಟ್ಟಂತ ಒಂದು ಕಾರ್ಯವಾಗಿದೆ. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. இந்த 4 types of ಈ 4 ರೀತಿಯ ஒரு ಲೊಕಸ್ಟಸ್ ನು ಬರೆಯೋ ಒಂದು ಮಿಡತೆಯ ಒಂದು ಕಾರ್ಯಗಳು ಎಂಬುದಾಗಿ ಹೇಳುತ್ತೇವೆ. ಮಿಡತೆಗಳು. ஹalleluya ಹಲ್ಲೆಲೂಯಾ. ಅದು ಬಂತು இஸ்ரேலுடைய எல்லா ಫಾರ್ಮ್ಸ್களை ಡಿಸ್ಟ್ರಾಯ್ பண்ணிருக்கு. ಎಲ್ಲ ಇಸ್ರಾಯೇಲರ ಎಲ್ಲ ಗದ್ದೆಗಳನ್ನು ನಾಶ ಮಾಡಿದಂತ ಒಂದು ಕಾರ್ಯವಾಗಿದೆ. ஹalleluya ಹಲ್ಲೆಲೂಯಾ. 4 ವಿಧമായി ಡಿಸ್ಟ್ರಾಯ್ பண்ணிருக்கு. 4 ರೀತಿಯ ಮಿಡತೆಗಳು ಆ ಗದ್ದೆಯಲ್ಲಿರುವಂತ ಇದನ್ನು ತಿಂದು ಬಿಟ್ಟಿತ್ತು. ಅದು ಒಂದು பாத்தீங்கன்னா ಅದು ನೋಡಿದ್ರೆ ವ್ಯತ್ಯಾಸ ವಿಧವಿಧமான ರೀತಿಯಲ್ಲಿ ಅದು ಡಿಸ್ಟ್ರಾಯ್ பண்ணிருக்கு. ವ್ಯತ್ಯಾಸವಾದ ವಿಧ ರೀತಿಯಲ್ಲಿ ಅದು ನಾಶ ಮಾಡಿದಂತ ಕಾರ್ಯವಾಗಿದೆ. 4 ವಿಧമായി 4 ರೀತಿಯಾಗಿ ಇಸ್ರಾಯೇಲ್ ತಗರ್ಕಿற ஒரு ಕಾರ್ಯಗಳು ಇಸ್ರಾಯೇಲನ್ನು ನಾಶ ಮಾಡುವಂತ ಕಾರ್ಯವಾಗಿದೆ. ஹalleluya ಹಲ್ಲೆಲೂಯಾ. நம்மளுடைய வாழ்க்கையில ನಮ್ಮ ಜೀವಿತದಲ್ಲಿ இதே போல பல காரியங்கள் வந்து விட்டிருக்கிறது. ಇದೇ ರೀತಿ ಅನೇಕ ಕಾರ್ಯಗಳು ಬಂದು ಬಿಟ್ಟಿದೆ. எதுக்கு இந்த கஷ்டம், ಯಾಕೆ ಈ ಕಷ್ಟ, எதுக்கு இந்த பிரச்சனை, ಯಾಕೆ ಈ ಸಮಸ್ಯೆ. ஹalleluya ಹಲ್ಲೆಲೂಯಾ. சாத்தான் நம்மளுடைய வாழ்க்கையில எப்போ அழிக்கணும்னு நினைச்சா ಸೈತಾನನು ಯಾವಾಗ ನಮ್ಮನ್ನು ಅಳಿಸಬೇಕೆಂಬುದಾಗಿ 4 ವಿಧമായി நம்மளை ಅಳಿக்கணும்னு பாப்பாரு. ಇದೇ ರೀತಿ 4 ರೀತಿಯಲ್ಲಿ ನಮ್ಮನ್ನು ಅಳಿಸಬೇಕೆಂಬುದಾಗಿ ನೆನೆಸುತ್ತಾರೆ. ಮೊದಲಾಗಿ ಸಾತಾನ್ ತೊಡುகிறது, ಮೊದಲನೇದಾಗಿ ಸೈತಾನನು ತೊಡುವುದು உன் வருமானத்தை, ಮೊದಲನೇದಾಗಿ ನಿನ್ನ ವರಮಾನವನ್ನು, பணத்தை கை வைப்பான், ಹಣದ ಮೇಲೆ ಕೈ ಇಡುತ್ತಾನೆ. ஹalleluya. ಹಲ್ಲೆಲೂಯಾ. அடுத்தது வைப்பது ನಂತರವಾಗಿ ಬರುವುದು சமாதானத்தை மேல், ಸಮಾಧಾನದ ಮೇಲೆ, குடும்பத்தில் இருக்கிற சமாதானத்தை தகர்த்திடுவார், ಕುಟುಂಬದ ಸಮಾಧಾನವನ್ನು ಆತನು ಕೆಡಿಸುವನಾಗಿದ್ದಾನೆ. ಮೂರನೇದು ಆರೋಗ್ಯತೆ, ನಿಮ್ಮ ಆರೋಗ್ಯವನ್ನು, ಹಲ್ಲೆಲೂಯಾ, ಹಲ್ಲೆಲೂಯಾ, ಅದನ್ನು ಹಾಳು ಮಾಡುತ್ತಾನೆ. ನಾಲ್ಕನೇದು ಮರ್ಯಾದೆ, ನಿನ್ನ ಮರ್ಯಾದೆಯನ್ನು, ಜನರ ಮುಂದೆ ನಿನ್ನ ಮರ್ಯಾದೆ ಕೆಡಿಸುವ. 4 ವಿಧമായി ಸಾತಾನ್ ಉಂಗಳೇ ದ್ರೋಹಿಕ ಪಾಪಾರೆ. ಸೈತಾನನು ಈ ರೀತಿಯಾಗಿ 4 ರೀತಿಯಾಗಿ ನಿಮಗೆ ದ್ರೋಹವನ್ನು ಮಾಡುತ್ತಾರೆ. ಇಸ್ರಾಯೇಲ್ இப்படிதான் நாசம் பண்ணிருக்காரு. ಇಸ್ರಾಯೇಲನ್ನು ಈ ರೀತಿಯಾಗಿ ನಾಶ ಮಾಡಿದ್ರು. ನೋಡಿರಿ, பழைய ಕಾಲದಲ್ಲಿ இருக்கிற போல வேலைகளெல்லாம் இல்ல. ಈ ರೀತಿ ಈ ಕಾಲದಲ್ಲಿ ಇರುವಂತ ಕೆಲಸಗಳೆಲ್ಲ ಇರಲಿಲ್ಲ. ಫಾರ್ಮಿಂಗ್ ದ ಮುಖ್ಯமான வேலை, ಗದ್ದೆ ಕೆಲಸವೇ ಅದು ಬಹಳ ಪ್ರಾಮುಖ್ಯವಾಗಿತ್ತು. ಅದೇ ಅವರುடைய வேலை, ಅದೇ ಗದ್ದೆ ಕೆಲಸವೇ ಅವರ ಪ್ರಾಮುಖ್ಯತೆ. ಅವರುடைய ಬಿಸಿನೆಸ್, ಅವರ ಬಿಸಿನೆಸ್, ಅವರುடைய வருமாನ, ಅವರ ವರಮಾನ, ಅದೇ ವಹಿಸುತ್ತಾ ಅವರು ಟ್ಯಾಕ್ಸ್ ಕಟ್ಟಿದ್ರು, ಅದನ್ನ ಇಟ್ಟನೆ ಅವರು ತೆರಿಗೆ ಕಟ್ಟುತ್ತಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ವಹಿಸುತ್ತಾ ಅವರು வாழ்ந்துட்டே, ಅದನ್ನಿಟ್ಟೆ ಅವರು ಜೀವಿಸ್ತಾ ಇದ್ದರು. அந்த நாட்கள்ல ಆ ದಿನಮಾನಗಳಲ್ಲಿ ಕೈ வைக்கும்போது ಸೈತಾನನ ಕೈ ಇಡುವಾಗ ಅದನ್ನು ಗದ್ದೆಯ ಮೇಲೆ ಇಡುತ್ತಿದ್ರು. ಮಳೆ ಬರದು, ಕೆಲವೊಂದು ಸಲ ಮಳೆ ಬರಲ್ಲ. இந்த வெட்டுக்கிளிಗಳು வந்து, ಮಿಡತೆಗಳು ಬಂದು ಕೆಲವೊಮ್ಮೆ ಹಾಳು ಮಾಡುತ್ತದೆ.
ஹalleluya ஹalleluya. இந்த நேரத்தில் ಈ ಸಮಯದಲ್ಲಿ இந்த காலத்தில் ಈ ಕಾಲದಲ್ಲಿ இதே போல சாத்தான் வட்டிக்கிளிகளை அனுப்பி நிறைய குடும்பங்களை ನಾಶ பண்ணிಕೊಂಡು ಇದೇ ರೀತಿ ಮಿಡತೆಗಳನ್ನು ಸೈತಾನನು ಕಳಿಸಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತಿದೆ. ನಾನು ಸಮಾಧಾನವಾಗಿದ್ದೆ, ಎಲ್ಲವಾಗಿತ್ತು. இப்போ ஒண்ணுமில்லாமல் நடுவில் நிற்கிறேன், ಏನು ಇಲ್ಲದೆ ಮಧ್ಯದಲ್ಲಿದ್ದೇನೆ. ஹalleluya ಹalleluya. ಯಾರು ಹಾಳು ಮಾಡುವುದು? ಹalleluya. உங்களுக்கு தெரியாமலே, ನಿಮಗೆ ಗೊತ್ತಿಲ್ಲದೆ சாத்தான் உன் வீட்டுக்குள்ள, ಸೈತಾನ ನಿಮ್ಮ ಮನೆಯೊಳಗೆ, வேலைக்குள்ள, ನಿಮ್ಮ ಕೆಲಸದೊಳಗೆ நுழைந்து விட்டு ಒಳಗೆ ನುಗ್ಗಿದ್ದಾನೆ. ஹalleluya ಹalleluya. எப்படி நான் வெளியே வருகிறது? ಹೇಗೆ ನಾನು ಹೊರಬರುವುದು? ಇದು தெரியாம ಗೊತ್ತಿಲ್ಲದೆ நடுவில் நிக்கும்போது, ಅದರ ಮಧ್ಯದಲ್ಲಿ ನಿಲ್ಲುವಾಗ உங்களுக்கு ஒரே ஒரு காரியமையா ஞாபகம் வரும். ಒಂದು ಕಾರ್ಯ ನೆನಪಿಗೆ ಬರುತ್ತದೆ. இந்த பிரச்சனை, ಈ ಸಮಸ್ಯೆ ಎದಕ್ಕೆ ಬಂದದು, ಯಾಕೆ ಬಂತು? ಅದು ನೀ ದೇವರഅടുത്ത് ಕೇಳ್ವಿ ಕೇಳ್ಕ ಆರಂಭಿಸಿ, ದೇವರಲ್ಲಿ ಕೇಳಲಿಕ್ಕೆ ಪ್ರಶ್ನಿಸುತ್ತೀರಿ. ಹalleluya ಹalleluya. நமக்கு தெரியாமலே நம்மளே ಕೇಳ್ವಿ ಕೇட்டு, ನಮಗೆ ಗೊತ್ತಿಲ್ಲದೆ ನಾವೇ ಪ್ರಶ್ನೆ ಹಾಕಿ ಅದರ ಪರಿಹಾರವು ನಮಗೆ தெரியும், ಅದರ ಪರಿಹಾರವು ನಮಗೆ ಗೊತ್ತಿರುತ್ತದೆ. ಕಷ್ಟ ಬರುವಾಗ ಮೊದಲ ಜಪ ನಮ್ಮ செய்கிறது, ಮೊದಲ ಪ್ರಾರ್ಥನೆ ಮಾಡುವುದು, இந்த கஷ்டம் எனக்கு எப்படி வந்தது, ದೇವರೇ ನನಗೆ ಈ ಕಷ್ಟ ಯಾಕೆ ಬಂತು? ಎದಕ್ಕಾಗಿ ಆಂಡವರೇ இந்த ಕಷ್ಟத்தை எனக்கு கொடுத்திருக்கிறீங்க, ಯಾಕಾಗಿ ಈ ಕಷ್ಟವನ್ನು ನನಗೆ ಕೊಟ್ಟಿದ್ದೀ? ಹalleluya ಹalleluya. ಆಂಡವರನ್ನು ಕೇಳುമ്പോൾ, ದೇವರ ಬಳಿಯಲ್ಲಿ ಕೇಳುವಾಗ, ದೇವರನ್ನು ಬ್ಲೇಮ್ ಮಾಡಿದ ಮೇಲೆ ಅದೇ ಬಾಯಲ್ಲಿ ನೆಕ್ಸ್ಟ್ ಸೆಕೆಂಡ್, ದೇವರೇ ಈ ಸಮಸ್ಯೆಯಿಂದ ನನಗೆ ಬಿಡುಗಡೆಗೊಳಿಸು. ಹalleluya. ಆಗ ನಿಮಗೆ ಗೊತ್ತು, ಈ ಸಮಸ್ಯೆ ಹೇಗೆ ನಿಮ್ಮ ಜೀವಿತದಲ್ಲಿ ಬಂದರು, ಅದು ದೇವರು ಕೊಂಡು ಬಂದಿರದಾಲು, ದೇವರು ಕರ್ಕೊಂಡು ಬಂದ್ರು, ಬಿಡುಗಡೆ ಕೊಡ್ಲಿಕ್ಕೆ ಆ ದೇವರಲ್ಲಿ ಮಾತ್ರ ಸಾಧ್ಯ. ಹalleluya. ಒಳಗು ಮತ್ತು ಹೊರಗೂ ದೇವರ ಒಂದು ಅಧೀನದಲ್ಲಿ ನೀವು ಇರುತ್ತೀರಿ. ಹalleluya. ಯಾವಾಗಲೂ ದೇವರ ಅಧೀನದಲ್ಲಿ ಇರುತ್ತೀರಿ. ನಿಜವಾಗಿ ಹೇಳಿದ್ರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ನಿನ್ನನ್ನು ಶಪಿಸುವುದಿಲ್ಲ. ಎದುವರೆಗೂ ದೇವರನ್ನು ಬಿಟ್ಟು ಬೇರೆ ವಿಗ್ರಹಗಳೇ ಮಡಂಗಾದಿರಿக்கும், ದೇವರ ವಿಗ್ರಹಾರಾಧನೆ ಮಾಡದೇ ಇರುವಾಗ, ವಿಗ್ರಹಗಳು ಇದು ಮಾತ್ರವಲ್ಲ, ಮೂರ್ತಿಗಳು ಮಾತ್ರವಲ್ಲ, ನಮಗೆ பெருமையாய் காணப்படுகிற எல்லா காரியமும் விக்கிரகங்கள், ನಮಗೆ ಹಿರಿಮೆಯಾಗಿ ಕಾಣಲ್ಪಡುವಂತ ಎಲ್ಲಾ ಕಾರ್ಯಗಳು ಅದು ವಿಗ್ರಹಗಳೇ. ಯಾವ ಕ್ಷಣ ನೀವು ನೆನೆಸ್ತೀರಿ, ನಾನು ನನ್ನಿಂದ ನಾನು ಮಾಡಿದೆ, ನನ್ನ ತೋಳು ಬಲದಿಂದ ನಾನು ಜಯಿಸಿದೆ, ನನ್ನ ಬುದ್ಧಿಯಿಂದ ನಾನು ಮಾಡಿದೆ. ಆ ಕ್ಷಣದಲ್ಲಿ ನಿನ್ನೊಳಗೆ ಆ ಹಿರಿಮೆಯು ಬರುತ್ತದೆ. ಅದರೊತ್ತಿಗೆ ಸೈತಾನನ ಕಾರ್ಯಗಳು, ಹಿರಿಮೆ ಬರುವವರಿಗೆ, ಯಾರಿಗೆ ಆ ಹಿರಿಮೆ ಇದೆಯೋ ಅವರ ಫಸ್ಟ್ ವಿರೋಧಿ ಯೇಸುವೆ ಆಗಿದ್ದಾನೆ. ಅವರ ಫಸ್ಟ್ ವಿರೋಧಿ ಯೇಸುವೆ. ಏನು ಮಾಡುವ ಅವಶ್ಯಕತೆ ಇಲ್ಲ. ಯಾರು ಹಿರಿಮೆಯೊಂದಿಗೆ ಮಾತನಾಡುತ್ತಾರೋ ಅರ್ಥ ಮಾಡಿಕೊಳ್ಳಿ, ಯೇಸು ಅವರಿಗೆ ಮೊದಲನೇ ವೈರಿ. ಹalleluya. ಇಸ್ರಾಯೇಲರಿಗೆ ವ್ಯವಸಾಯ ಇರುತ್ತದೆ, ಒಳ್ಳೆ ವ್ಯವಸಾಯವಿತ್ತು, நல்ல வருமானம் இருந்தது, ಒಳ್ಳೆ ವರಮಾನ ಇತ್ತು. ಎಲ್ಲ ಇದ್ದಾಗಲೂ ದೇವರೇ ಮರೆತು ಬಿಟ್ಟಾರ್. ಇಸ್ರಾಯೇಲರು ದೇವರನ್ನೇ ಮರೆತು ಬಿಟ್ಟರು. ಯಾವ ದೇವರು ಅವರೇ ಎಗಿಪ್ತಿನ ಕೈயிலிருந்து ಅಡಿಮೆತನத்திலிருந்து, ಐಗುಪ್ತರ ಗುಲಾಮತನದಿಂದ ತೆಗೆದಾಗ ಬಿಡುಗಡೆ ಕೊಟ್ಟು ಕಾನಾನ್ ದೇಶಕ್ಕೆ ಕೊಂಡು ಹೋಗಿ, ಕಾನಾನ್ ದೇಶಕ್ಕೆ ಕರ್ಕೊಂಡೋಗಿ ಪಲ ಕಾರ್ಯಗಳೇ ಅವರಿಗೆ ಕೊಡ್ತಿರ್ತಾರೆ, ಅನೇಕ ಕಾರ್ಯಗಳನ್ನು ಅವರಿಗೆ ಕೊಟ್ಟರು, ಅನೇಕ ಗಿಫ್ಟ್ಗಳು, ಅನೇಕ ಬಹುಮಾನಗಳು. ಗಿಫ್ಟ್ ಎದಕ್ಕೆ சொல்றேன்? ಆ ಬಹುಮಾನ ಯಾವುದಕ್ಕೆಂದ್ರೆ இந்த வேதம் சொல்லிருக்கிறது, ಸತ್ಯವೇದ ಹೇಳುತ್ತದೆ, ಅವರು ತೋಂಡಾತ ಕುಳಿಯು, ಅವರು ಅಗಿಯದ ಗುಂಡಿಯಲ್ಲೂ, அந்த கிணறை குறித்து பேசி ಆ ಬಾವಿಯ ಕುರಿತು ಮಾಡ್ತೀವಿ. ಹalleluya. ಕಟ್ಟಾದ ವೀಡೆಯು, ಕಟ್ಟದ ಮನೆಯನ್ನು
ವ್ಯವಸಾಯ செய்யாத ಭೂಮಿಯು ವ್ಯವಸಾಯ ಮಾಡದ ಭೂಮಿಯಲ್ಲೂ தேவன் கொடுத்தார். ಎಲ್ಲವನ್ನು ದೇವರು ಕೊಟ್ರು. ஹalleluya. ಹಲ್ಲೆಲೂಯಾ. அந்த பெருமையிலே ಹಿರಿಮೆಯಲ್ಲಿ அவன் தேவனை மறந்து விட்டார். ಅವರು ದೇವರನ್ನೇ ಮರೆತು ಬಿಟ್ಟರು. தேவனை மறந்து விட்டு போது ಯಾವಾಗ ದೇವರನ್ನು ಮರೆತು ಬಿಟ್ಟರೋ ஹalleluya. ಹಲ್ಲೆಲೂಯಾ, அவன் தேவனிடத்திலிருந்து ದೂರ போக ಅವರು ದೇವರಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭಗೊಂಡಿತು. ಪರಿಶುದ್ಧತೆಯಿಂದ ದೂರ ಹೋಗ ಪರಿಶುದ್ಧತೆಯಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭಗೊಂಡಿತು. ದೂರ ಹೋಗ ಸತ್ಯವೇದದಿಂದ ದೂರ ಹೋಗ್ಲಿಕ್ಕೆ ಪ್ರಾರಂಭಗೊಂಡಿತು. ஹalleluya. ಹಲ್ಲೆಲೂಯಾ, ஹalleluya. ಹಲ್ಲೆಲೂಯಾ. அப்போ அவனுக்கு பெருமையாய் நினைச்சது எல்லாம் ಅವರಿಗೆ ಹಿರಿಮೆಯಾಗಿ ನೆನೆಸಿದೆಲ್ಲ கொஞ்சம் கொஞ்சமாய் அழிய ஆரம்பிச்சது. ಸ್ವಲ್ಪ ಸ್ವಲ್ಪ ಅಳಿದು ಹೋಗ್ಲಿಕ್ಕೆ ಪ್ರಾರಂಭಗೊಂಡಿತು. இந்த நேரத்தில் ಈ ಸಮಯದಲ್ಲಿ இஸ்ரேல் ನಡುವಿನಲ್ಲಿ ನಿಕ್ಕರಾ ಇಸ್ರಾಯೇಲರು ಮಧ್ಯದಲ್ಲಿ ಆ ಸಮಸ್ಯೆಯ ಮಧ್ಯದಲ್ಲಿ ನಿಂತುಕೊಂಡಿದ್ದಾರೆ. ஹalleluya. ಹಲ್ಲೆಲೂಯಾ. என்னத்தை செய்ய வேண்டும் என்று ಏನು ಮಾಡಬೇಕೆಂಬುದಾಗಿ ನೆನೆಸಿಕೊಂಡಿರುವಾಗ இரண்டாம் அத்தியாயத்தை எடுத்து வாசிப்போம். 2ನೇ ಅಧ್ಯಾಯವನ್ನು ತೆಗೆದು ಓದೋಣ. ஹalleluya. 2:25-26 தேவன் என்ன பேசுகிறார்? 2:25-26 ஜீசஸ். ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟು ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡಿರಿ. ஹalleluya. ஹalleluya. இந்த நேரத்தில் தேவன் ஒரு ரிஸ்டோரேஷன் செய்ய வேண்டிட்டுள்ள ಪ್ರಾಮಿಸ್ செய்கிறார். ಆಚನು ಪುನರ್ ಕಟ್ಟುವಿಕೆಯನ್ನು ಆ ದೇವರು ಆ ಒಂದು ವಾಗ್ದಾನ ಮಾಡುತ್ತಾನೆ. தேவன் சொல்லுகிறார், ದೇವರು ಹೇಳುತ್ತಾನೆ, ಅಳಿച്ച ಕಾರ್ಯಗಳೆಲ್ಲ ಇದುವರೆಗೂ ಅಳಿಸಿದ ಕಾರ್ಯಗಳನ್ನು ನಾನು ಉನಕ್ಕೆ ತಿರುಗಿ ಕೊಡಕ போகிறேன். ತಿರುಗಿ ನಾನು ಕೊಡುತ್ತೇನೆ. ஹalleluya. ஹalleluya. இஸ்ரேலுக்கு சொல்லுகிறார், ಇಸ್ರಾಯೇಲರಿಗೆ ಹೇಳುತ್ತಾನೆ, எந்த மாதிரி ಫಿಸಿಕಲ್ ಪ್ರೊವಿಷನ್ಸ್ இருந்தாலும் ಯಾವುದೇ ಒಂದು ಶಾರೀರಿಕವಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿದ್ದರೂ ஹalleluya ஹalleluya ಅದು ಉನಕ್ಕೆ ನಾನು ತಿರುಗಿ ತರ போகிறேன். ಅದು ನಾನು ತಿರುಗಿ ನಾನು ಕೊಡುತ್ತೇನೆ. ನಷ್ಟಪಟ್ಟದ್ದು ಎಲ್ಲತೆ ತಿರುಗಿ ನಷ್ಟವಾದುದು ಎಲ್ಲವನ್ನು ನಿಮಗೆ ಕೊಡುತ್ತೀನಿ. செய்ய வேண்டிய காரியம் என்ன? ನೀನು ಮಾಡಬೇಕಾದ ಒಂದು ಕಾರ್ಯ, ಪೂರ್ಣ ಹೃದಯത്തോடு ದೇವனை ಆರಾಧಿக்க வேண்டும். ಪೂರ್ಣ ಹೃದಯದಿಂದ ದೇವರನ್ನು ಆರಾಧನೆ ಮಾಡು. ஆண்டவர் எல்லாத்தையும் திருப்பி கொடுக்க என்று ಪ್ರಾಮಿಸ್ ವಾಗ್ದಾನ செய்கிறார். ದೇವರು ಎಲ್ಲವನ್ನು ತಿರುಗಿಸಿ ಕೊಡುತ್ತೀನೆಂಬುದಾಗಿ ವಾಗ್ದಾನ ಮಾಡುತ್ತಾನೆ. ஹalleluya. ಹಲ್ಲೆಲೂಯಾ. ನಮಗೆ ಇದುವರೆಗೂ என்னெல்லாம் அழிஞ்சிருக்கிறாரோ, ಏನೆಲ್ಲ ಅಳಿಸು, எந்த ಕಷ್ಟದ ಮಧ್ಯದಲ್ಲಿ இருந்தாலும் ಯಾವ ಕಷ್ಟದ ಮಧ್ಯದಲ್ಲಿದ್ದರು ನೆನೆಸಿ ಪಾರುங்க, ಸ್ವಲ್ಪ ನೆನೆಸಿ ನೋಡ್ರಿ. ಯೇಸುவை ನಂಬಿ பிள்ளைகள், ಯೇಸುವಿನ ನಂಬಿದ ಮಕ್ಕಳು, ஒன்றுமில்லாத நம்ம இயேசு அடுத்து வந்து போது ಏನು ಇಲ್ಲದೆ பல ಯೇಸು ಕಾರ್ಯங்களை தேவன் நமக்கு தந்து ஆசீர்வதித்தார். ಅನೇಕ ಕಾರ್ಯಗಳನ್ನು ದೇವರು ನಮಗೆ ಕೊಟ್ಟು ಆಶೀರ್ವದಿಸಿದನು. ஹalleluya. ಹಲ್ಲೆಲೂಯಾ. நம்மளுக்கு ஆசீர்வாத பெற்ற உடனே, ನಾವು ಆಶೀರ್ವಾದ ಹೊಂದಿಕೊಂಡ ಕೂಡಲೇ, ஆசீர்வாதத்தை பார்த்து சந்தோஷப்பட்டு ಆಶೀರ್ವಾದವನ್ನು ನೋಡಿ ಸಂತೋಷಪಟ್ಟು தேவனை மறக்க ஆரம்பிச்சோம். ದೇವರನ್ನು ಮರಳಿಕೆ ಪ್ರಾರಂಭಗೊಳಿಸ್ತೀವಿ. ஆரம்பத்தில் இருக்கிற அந்த அன்பை நம்ம ಕಳೆದು ಬಿಟ್ಟಿರುக்கிறோம். ಆ ಪ್ರಾರಂಭದಲ್ಲಿ ಇದ್ದಂತ ದೇವರ ಪ್ರೀತಿಯನ್ನು ನಾವು ಕಳಕೊಳ್ಳುವರಾಗಿದ್ದೀವಿ. பிள்ளை இல்லாத இருந்த போது, ಮಕ್ಕಳು ಇಲ್ಲದೆ ಇರುವಾಗ பிள்ளைக்கு வேண்டிட்டு ಮಕ್ಕಳಿಗಾಗಿ நம்ம உயிரை விட்டு ஜெபித்திருக்கிறோம். ನಾವು ಜೀವ ಬಿಟ್ಟು ಪ್ರಾರ್ಥನೆ ಮಾಡಿದ್ದೀವಿ. ஹalleluya. ಹಲ್ಲೆಲೂಯಾ. கிடைச்ச உடனே ಸಿಕ್ಕಿದ ಕೂಡಲೇ அதை கொஞ்சி, ಅದನ್ನು ಮುದ್ದು ಮಾಡಿ, அதை வளர்த்தி, ಅದನ್ನು ಬೆಳೆಸಿ, அதை பார்த்து ಅದನ್ನು ನೋಡಿ தேவனை மறந்து விட்டு ದೇವರನ್ನು ಮರೆತು ಬಿಡುತ್ತೀವಿ. ஹalleluya. ಹಲ್ಲೆಲೂಯಾ. அன்னாலும் இதே போல தான் ಅನ್ನಳು ಹೀಗೆ ஆண்டவரிடத்து குழந்தை இல்லை என்று சொல்லி ஜெபித்த போது, ದೇವರಲ್ಲಿ ಮಗು ಇಲ್ಲ ಎಂಬುದಾಗಿ ಕೇಳಿಕೊಂಡು குழந்தை கொடுத்து போது ದೇವರು ಮಗುವನ್ನು ಕೊಟ್ಟಾಗ சபை கொண்டு விடுகிறார். ಸಭೆಗೆ ಕರ್ಕೊಂಡೋಗಿ ಬಿಡ್ತಾರೆ. தேவனே நீ எனக்கு கொடுத்தது, ದೇವರೇ ನೀನು ನನಗೆ ಕೊಟ್ಟದು ನಾನು ನಿನಗೆ ಕೊಡುತ್ತೇನೆ. ஹalleluya. ಹಲ್ಲೆಲೂಯಾ. ஹalleluya. ஹalleluya. கொடுத்த போது ಕೊಟ್ಟಾಗ அவருடைய ஆசீர்வாதம் அங்கே நிக்கல. ಅವರ ಆಶೀರ್ವಾದ ಅಲ್ಲಿ ನಿಂತುಕೊಂಡಿಲ್ಲ. அண்ணா கேட்டது ஒரு குழந்தை, ಅನ್ನಳು ಕೇಳಿದು ಒಂದು ಮಗುವನ್ನು, 5 பிள்ளைகளை ದೇವರು 5 ಮಕ್ಕಳನ್ನು ಕೂಡಿಸಿಕೊಟ್ರು. ஹalleluya. ಹಲ್ಲೆಲೂಯಾ. உங்களுக்கு இருக்கிற ஆசீர்வாதத்தை, ನಿಮಗೆ ಇರುವಂತ ಆಶೀರ್ವಾದವನ್ನು குழந்தை ಮಾತ್ರ சொல்றது கிடையாது, ಮಗು ಮಾತ್ರ ಹೇಳ್ತಾ ಇಲ್ಲ. உங்களுக்கு ஏதாவது ஒரு ஆசீர்வாதத்தை கொடுத்து, ದೇವರು ನಿಮಗೆ ಏನಾದರೂ ಒಂದು ಆಶೀರ್ವಾದವನ್ನು ಕೊಟ್ಟರು, ஒரு ஆசீர்வாதம், ಯಾವುದಾದ್ರೂ ಒಂದು ಆಶೀರ್ವಾದ ಕೊಟ್ಟರು, ஆசீர்வாதத்தை ஆண்டவருக்கு வேண்டிட்டு நீ பிரயோஜனப்படுத்தும் போது, ದೇವರ ಕೊಟ್ಟಂತ ಆಶೀರ್ವಾದವನ್ನು ದೇವರಿಗಾಗಿ ಪ್ರಯೋಜನ ಪಡಿಸುವಾಗ ஆண்டவர் அதை 100 மடங்காய் உனக்கு திருப்பி இன்னும் ஆசீர்வாதம் ಆತನು 100 ಪಟ್ಟು ನಿಮಗೆ ಅದ ಆಶೀರ್ವಾದವನ್ನು ತಿರುಗಿ ಕೊಡುವನಾಗಿದ್ದಾನೆ. ஹalleluya. ಹಲ್ಲೆಲೂಯಾ. ஆண்டவர்
ಇದೇ ತಾನೇ ನೆನಪವ. ಆತನು ಇದನ್ನೇ ನೆನೆಸುತ್ತಾರೆ. ಆಶೀರ್ವದಿಸೋಣ, ಆಶೀರ್ವದಿಸಬೇಕು, ಆಶೀರ್ವದಿಸೋಣ, ಇವನನ್ನೇ ಆಶೀರ್ವದಿಸಬೇಕು. ಯಾಕಂದರೆ எனக்கு பிரயோஜனமுள்ள காரியம், ಇವನು ನನಗೆ ಪ್ರಯೋಜನವುಳ್ಳ ಕಾರ್ಯ, பரலோகத்துக்கு பிரயோஜனமுள்ள காரியம், ಈತನು ಪರಲೋಕಕ್ಕೆ ಪ್ರಯೋಜನವುಳ್ಳ ಕಾರ್ಯ, பரலோக ராஜ்யத்துக்கு பிரயோஜனமுள்ள காரியம், ಈತನು ಪರಲೋಕಕ್ಕೆ ಪ್ರಯೋಜನವುಳ್ಳ ಕಾರ್ಯವನ್ನು ಮಾಡುವಂತ ವ್ಯಕ್ತಿ. ஹல்லேலூயா, ಹಲ್ಲೆಲೂಯಾ, ஹல்லேலூயா. ಅಂತವನೇ ದೇವನ ಆಶೀರ್ವದಿಸುವ, ಅಂಥವರನ್ನು ದೇವರು தேவனுடைய ஆசீர்வாதத்தை பெற்றுக்கொண்டு, ದೇವರ ಆಶೀರ್ವಾದವನ್ನು ಹೊಂದಿಕೊಂಡು மக்களே நரக்கத்தில் போகிற காரியங்களை செய்கிற அந்த ஆசீர்வாதம் ದೇವನಿಗೆ தேவையில்லை. ಮಕ್ಕಳ ದೇವರು ಕೊಟ್ಟಂತ ಆಶೀರ್ವಾದದಲ್ಲಿ ಮಕ್ಕಳು ಅದರಲ್ಲಿ ನರಕಕ್ಕೆ ಹೋಗೋದ್ರಲ್ಲಿ ದೇವರಿಗೆ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ, புரியுதா? ಆಮೆನ್, புரியுதா? ಆಮೆನ್. தேவன் என்னை ஆசீர்வதிச்சு, ದೇವರು ನನ್ನನ್ನು ಆಶೀರ್ವದಿಸಿ, ಇಮ್ಯಾಜಿನ್ பண்ணுங்க, எனக்கு ஒரு வண்டியை கொடுத்தார், ನನಗೆ ಒಂದು ನೆನೆಸ್ರಿ, ನನಗೊಂದು ಗಾಡಿ ಕೊಟ್ರು. அந்த வண்டியை எடுத்துಕೊಂಡು ಆ ಗಾಡಿಯನ್ನು ತಕೊಂಡು நான் சபைக்கு போனா, ನಾನು ಸಭೆಗೆ ಹೋದ್ರೆ ಆಶೀರ್ವಾದ. ரெண்டு பேரை சபையில கூட்டிಕೊಂಡು போனா, 2 ಜನರನ್ನು ಗಾಡಿಯಲ್ಲಿ ಕರ್ಕೊಂಬಂದ್ರೆ அதே ஆசீர்வாதம், ಅದು ನನಗೆ ಆಶೀರ್ವಾದ. அதே வண்டி எடுத்துಕೊಂಡು ಅದೇ ಗಾಡಿ ತಕೊಂಡು ಕಾಲೇಜ್ ಮುನ್ನಾಡಿ, ಕಾಲೇಜ್ ಮುಂದೆ, ಬಸ್ ಸ್ಟ್ಯಾಂಡ್ ಮುನ್ನಾಡಿ, ಬಸ್ ಸ್ಟ್ಯಾಂಡ್ ಮುಂದಲ್ಲಿ பொண்ணுಗಳ பின்னாடி ரவுண்ட் அடிச்சிட்டு ಹೆಣ್ಣು ಮಕ್ಕಳ ಮುಂದೆ ರೌಂಡ್ ಹೊಡಿಕೊಂಡಿದ್ರೆ ஆசீர்வாதமா, ಅದು ಆಶೀರ್ವಾದವಾ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. ದೇವರು ನನಗೆ நல்ல ಮ್ಯೂಸಿಕ್ ಪ್ಲೇ செய்ய ಟ್ಯಾಲೆಂಟ್ ಕೊಡ್ತಿದ್ದಾರೆ. ದೇವರು ನನಗೆ ವಾದ್ಯಗಳನ್ನು ಮಾಡಿಸುವ ಒಳ್ಳೆ ತಲಾಂತನ್ನು ಕೊಟ್ಟಿದ್ದಾರೆ. ದೇವರನ್ನು ಆರಾಧಿಪೆ, ನಾನು ದೇವರನ್ನು ಆರಾಧನೆ ಬೇರೆ ಇನ್ನೂ ಆರಾಧಿಕೆ ವೈಪೆ, ಇನ್ನು 10 ಜನರನ್ನು ಆರಾಧನೆ ಮಾಡ್ಲಿಕ್ಕೆ ಇಡುತ್ತೇನೆ. ದೇವರನ್ನು ಆಶೀರ್ವದಿಸು, ದೇವರು ಆಶೀರ್ವದಿಸ್ತಾನೆ, ಆಶೀರ್ವದಿಸಬೇಕು, ಆಶೀರ್ವದಿಕணும், ದೇವರನ್ನೇ ಆಶೀರ್ವದಿಸ. ಯಾಕಂದ್ರೆ ಏನ್ ರಾಜ್ಯಕ್ಕಾಗಿ செய்கிறார், ಈತನು ನನ್ನ ರಾಜ್ಯಕ್ಕಾಗಿ ಮಾಡುತ್ತಾನೆ. ಅದನ್ನು ಬಿಟ್ಟು ಟ್ಯಾಲೆಂಟ್ ವೆಚ್ಚು ತಮ್ಮ ತಲಾಂತನ್ನು ಇಟ್ಟುಕೊಂಡು ಪಾಠங்களை ವಾಸಿச்சு ಅನೇಕ ಪಿಕ್ಚರ್ ಸಾಂಗ್ಗಳನ್ನು ಬಾರಿಸ್ತಾ, ಹಲ್ಲೆಲೂಯಾ, ಹಲ್ಲೆಲೂಯಾ, ಅನೇಕ ರಿದಮ್ ಪೊಟ್ಟು ಆಡ ವೆಚ್ಚು, ಅನೇಕ ರಿದಮ್ ಹಾಕಿ ಆಡ್ಲಿಕ್ಕೆ ಮಾಡಿ, ನಾನೇ ನರಕಕ್ಕೆ ಹೋದ್ರೆ ಕೂಟಿಟ್ಟು ಪೋಲ, ಇವನನ್ನು ಕರ್ಕೊಂಡು ಹೋಗೋಣ, அந்த மாதிரி செய்யற காரியங்கள், ಆ ರೀತಿ ಮಾಡುವಂತ ಕಾರ್ಯ ದೇವನಿಗೆ ಅರವಿರುತ್ತದೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯ, ಅಸಹ್ಯ. அப்போ ಹಾಗಾದ್ರೆ ஆசீர்வாதமா இல்லவே ಇಲ್ಲ, ಆಶೀರ್ವಾದ ಇಲ್ಲವೇ ಇಲ್ಲ. இந்த உலகத்தில் காணப்படுகிற ஆசீர்வாதம், ಲೋಕದಲ್ಲಿ ಕಾಣಲ್ಪಡುವಂತ ಆಶೀರ್ವಾದ கண்களுக்கு மாத்திரம் ஆசீர்வாதமாய் இருக்கும். ಅದು ಕಣ್ಣಿಗೆ ಕಾಣುವಂತ அவருடைய உள்ளத்தில் ಆಶೀರ್ವಾದವಾಗಿರುತ್ತೆ. நுழைஞ்சு பாத்தீங்கன்னா ಆತನ ಒಳಗೆ ಪ್ರವೇಶ ಮಾಡಿ ವೇದನೆ பார்த்தா, ಆತನ ನೋವು ನೋಡಿದ್ರೆ ಇದೆಲ್ಲ ನನಗೆ தேவை, ಇದು ನನಗೆ ಅಗತ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. வெளியிருந்து பார்க்கும்போது பெரிய வீடு, ಹೊರಗಿಂದ ನೋಡುವಾಗ ದೊಡ್ಡ ಮನೆ, பெரிய வண்டி, ದೊಡ್ಡ ಗಾಡಿ, எல்லாமே இருக்கிறது, ಎಲ್ಲ ಅನುಕೂಲವಾಗಿದೆ. இந்த மாதிரி வீடு எவ்வளவு அழகான வீடு, ಇಷ್ಟು ಸುಂದರವಾದ ಮನೆ. ஹல்லேலூயா, ಹಲ್ಲೆಲೂಯಾ. அதுக்குள்ள போய் பாத்தீங்கன்னா ಅದರೊಳಗೆ ಹೋಗಿ ನೋಡಿದ್ರೆ அந்த வீட்டுக்கு ஒருத்தருக்கே ஆவதில்ல, ಆ ಮನೆಯೊಳಗೆ ಒಬ್ಬರಿಗೊಬ್ಬರಿಗೆ ಆಗ್ತಾ ಇಲ್ಲ. ஹல்லேலூயா, ಹಲ್ಲೆಲೂಯಾ, ஹல்லேலೂயா, ಹಲ್ಲೆಲೂಯಾ. பிள்ளைகள் அப்பா அம்மா பேச்சு கேட்கிறது இல்ல, ಮಕ್ಕಳು ತಂದೆ ತಾಯಿಗಳ ಮಾತು ಕೇಳ್ತಾ ಇಲ್ಲ. பிள்ளைகளோட மூஞ்சி பார்த்தே 10 நாள் ஆகுது, ತಂದೆ ಮಕ್ಕಳ ಮುಖ ನೋಡಿ 10 ದಿನ ಆಗಿರುತ್ತದೆ. பையன் ரூம் மேல, ತಂದೆ ಮಗನ ರೂಮು ಮೇಲೆ, அப்பா அம்மா வீட்டு கீழே இருக்கிறாரு, ತಂದೆ ತಾಯಿ ಕೆಳಗಿದ್ದಾರೆ, பார்த்ததே இல்ல, ನೋಡುತ್ತಾ ಇಲ್ಲ. புரியுதா? ಹಲ್ಲೆಲೂಯಾ. இந்த மாதிரி எல்லாம் வாழ்ந்து கொண்டிருக்கு, ಈ ರೀತಿ ಎಲ್ಲ ಜೀವಿಸುವ வாழ்க்கை பார்த்து ಆ ಜೀವಿತವನ್ನು ನೋಡಿ நீங்களே சொல்லுவீங்க, ನೀವೇ ಹೇಳ್ತೀರಿ, ಅಪ್ಪ இதே காட்டிலும் ಇದಕ್ಕಿಂತಲೂ 1 BHK பெரியது, ನಾನಿರುವಂತ ಒಂದು ಸಿಂಗಲ್ BHK ಒಳ್ಳೆಯದು. ஹல்லேலூயா, ಹಲ್ಲೆಲೂಯಾ. புரியுதா உங்களுக்கு? அப்போ ಆಗ தேவன் உங்களை ஆசீர்வதிக்கணும்னு நினைச்சா, ದೇವರು ಆಶೀರ್ವಾದ ಮಾಡಬೇಕೆಂಬುದಾಗಿ நீ ನೆನೆಸಿದ್ರು. தேவனுக்கு பிரயோஜனமாய் உள்ள வாழ்க்கை வாழணும், ನೀನು ದೇವರಿಗೆ ಪ್ರಯೋಜನವುಳ್ಳ ಜೀವಿತವನ್ನು ಜೀವಿಸಬೇಕು, ಪರಿಶುದ್ಧತೆಯಲ್ಲಿ ವಾಳணும், ನಿನ್ನ ಪರಿಶುದ್ಧತೆಯಲ್ಲಿ ಜೀವಿಸಬೇಕು. எதுக்கு உன்னை ஆசீர்வதிக்கணும், ಯಾಕೆ ನಿನ್ನನ್ನು ಆಶೀರ್ವದಿಸಬೇಕು, ரீசனை நீ எடுத்து காட்டணும், ನಿನ್ನ ಒಂದು ಆ ಕಾರಣವನ್ನು ಎತ್ತಿ ತೋರಿಸಬೇಕು. நீ வேலைக்கு போகும்போது ನೀನು ಕೆಲಸಕ್ಕೆ ಹೋಗುವಾಗ ಮೊದಲಾಗಿ ಅವರು சொல்கிறார், ಮೊದಲನೇದಾಗಿ ಆತನು உன்னை ಹೇಳ್ತಾನೆ, எதுக்கு எடுக்கணும், ನಿನ್ನನ್ನು ಯಾಕೆ ನಾನು ತಗೋಬೇಕು எதுக்கு ಕೆಲಸಕ್ಕೆ, எடுக்கணும், ಯಾಕೆ ಕೆಲಸಕ್ಕೆ ತಗೋಬೇಕು. ஹல்லேலூயா, ಹಲ್ಲೆಲೂಯಾ. மனுஷன் ಒಬ್ಬ ಮನುಷ್ಯನು ஒரு ஆட் பார்த்து போற, ಒಂದು ಜಾಹೀರಾತು ನೋಡಿ இந்த ಹೋಗ್ತಾನೆ, இடத்துல வேலை இருக்குது, ಈ ಸ್ಥಳದಲ್ಲಿ ಕೆಲಸ ಇದೆ, அவன் போன ಅಲ್ಲಿ ಹೋದ್ರು, அங்க போய் தெரியுது ಅಲ್ಲಿ ಹೋಗಿ ನೋಡಿ டிரைவிங் வேலை, ಡ್ರೈವಿಂಗ್ ಕೆಲಸ. கேக்குறவன் டிரைவிங் தெரியுமா, ಡ್ರೈವಿಂಗ್ ಗೊತ್ತಾ, தெரியாது, ಗೊತ್ತಿಲ್ಲ. அப்ப எதுக்குப்பா அவனுக்கு தரணும், ಯಾಕೆ ನಾನು ಕೆಲಸ ಕೊಡ್ಬೇಕು கேட்பாங்களா, ಕೇಳ್ತಾರ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. why we should give you job, ಯಾಕೆ ಈ ಕೆಲಸ ನಿನಗೆ ಕೊಡಬೇಕು. ஹல்லேலூயா,
ಹಲ್ಲೆಲೂಯಾ. அதே போல தேவன் கேள்வி கேட்கிறார். ಅದೇ ರೀತಿ ದೇವರು ಪ್ರಶ್ನಿಸುವನಾಗಿ ದೇವರು ಕೇಳ್ತಾನೆ, ಯಾಕಾಗಿ ನಾನು ನಿನ್ನನ್ನು ಆಶೀರ್ವದಿಸಬೇಕು, ಯಾಕಾಗಿ ನಾನು ನಿನ್ನನ್ನು ಆಶೀರ್ವದಿಸಬೇಕು, ನೀನು ನನ್ನನ್ನು ಸ್ತುತಿಸುವುದಿಲ್ಲ, வேண்டிய மகிமை நீ எனக்கு தரதில்லை, ನನಗೆ ಕೊಡತಕ್ಕ ಮಹಿಮೆಯನ್ನು ನೀನು ಕೊಡುತ್ತಾ ಇಲ್ಲ, நான் உனக்காக இரத்தத்தை சிந்தி இருக்கிறேன், ನಾನು ನಿನಗೋಸ್ಕರ ರಕ್ತವನ್ನು ಸುರಿಸಿದೆ, உயிரை கொடுத்திருக்கிறேன், ನಾನು ನಿನಗೋಸ್ಕರ ಜೀವ ಕೊಟ್ಟೆ, என்ன செய்கிறேன், ನನಗೋಸ್ಕರ ನೀನು ಏನು ಮಾಡಿದಿ. ஹல்லேலூயா ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. தேவன் முதலாக ரட்சிக்கும் போது, ಮೊದಲನೇದಾಗಿ ದೇವರು ರಕ್ಷಣೆ ಪಡಿಸುವಾಗ அந்த அந்த 12 பேர் அந்த 12 சீஷர்கள் 12 ಶಿಷ್ಯರನ್ನು 120 பேர் கூட 11 சீஷர்கள் இருந்தார். 11 சீஷர்கள் 11 ಶಿಷ್ಯರನ್ನು 120 பேர் மேல மாடியில் சேர்ந்து ஜெபித்து ಇದ್ದುಕೊಂಡು 120 ಜನರು ಮೇಲ್ಛಾವಣಿಯ ಮೇಲೆ ಇದ್ದು ಪ್ರಾರ್ಥನೆ ಮಾಡುತ್ತಿರುವಾಗ ஹல்லேலூயா, ಹಲ್ಲೆಲೂಯಾ, ஆண்டவருடைய பரிசுத்த ஆவி அந்த இடத்தில் இறங்கி இருந்தது. ಪರಿಶುದ್ಧಾತ್ಮನ ಪ್ರಸನ್ನತೆಯಲ್ಲಿ ಇಳಿದಿತ್ತು. ಅಲ್ಲಿ ಪಂಚಾಶತ್ತಮ ದಿನ ಎಂಬುದಾಗಿ ಹೇಳುತ್ತದೆ. ஹல்லேலூயா. ಹಲ್ಲೆಲೂಯಾ. அந்த காரியம் நடக்குற முன்னாடி, ಆ ಕಾರ್ಯ ನಡೆಯುವ ಮುಂಚಿತವಾಗಿ ದೇವರು இந்த இடத்துல சேர வேண்டும், ದೇವರು நான் என் பரிசுத்த ஆவியை அனுப்ப போகிறேன், ನಾನು ನನ್ನ ಪರಿಶುದ್ಧಾತ್ಮನನ್ನು ಕಳುಹಿಸುತ್ತೇನೆ, ನೀವು ಯೆರೂಸಲೇಮಿಗೆ எனக்கு ಸಾಕ್ಷಿಯಾಗಿ வாழ போகிறீர்கள், ನೀವು ಯೆರೂಸಲೇಮಿನಲ್ಲಿ ಸಾಕ್ಷಿಯಾಗಿ ಜೀವಿಸುತ್ತೀರಿ. ஹல்லேலூயா, ಹಲ್ಲೆಲೂಯಾ. தேவன் உன்னை என்னை தெரிந்து கொண்டிருக்கிறார், ದೇವರು ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾರೆ ஒரு சாட்சியாக, ಒಂದು ಸಾಕ್ಷಿ ಆಗುವುದಕ್ಕಾಗಿ. ஹல்லேலூயா, ಹಲ್ಲೆಲೂಯಾ. அப்போ சாட்சி எங்க? ನಿನ್ನ ಸಾಕ್ಷಿಯಲ್ಲಿ நீ வித்தியாசமா எப்படி இருக்கிற, ನೀನು ವ್ಯತ್ಯಾಸವಾಗಿ ಹೇಗಿದ್ದೀ, அந்நிய ಜನரை காட்டிலும் நீ எப்படி வித்தியாசமா இருக்கிற, ಅನ್ಯ ಜನರಿಗಿಂತಲೂ ನೀನು ಹೇಗೆ ವ್ಯತ್ಯಾಸವಾಗಿದ್ದೀ. ಅವರು ಡೈಲಿ ಜಪಿಕ್கிறது ಇಲ್ಲ, ಅವರು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇಲ್ಲ, ಡೈಲಿ ಜಪಿக்கிற, ನಾನು ಪ್ರತಿನಿತ್ಯ ಪ್ರಾರ್ಥನೆ ಮಾಡುತ್ತೇನೆ, ದೇವರನ್ನು ಆರಾಧಿக்கிற ಕ್ರಿಶ್ಚಿಯನ್, ನಾನು ದೇವರನ್ನು ಆರಾಧನೆ ಮಾಡುವ வாழுகிற ஒரு கிறிஸ்டியன், ನಾನು ಪರಿಶುದ್ಧತೆಯಲ್ಲಿ ಜೀವಿಸುವ ಕ್ರಿಸ್ತನು. ಅದನ್ನು எடுத்து ஏதாவது ஒரு காரியம் இருக்குதா, ಅದನ್ನು ಎತ್ತಿ ತೋರಿಸುವುದಕ್ಕೆ ನಿನ್ನಲ್ಲಿ ಏನಾದರೂ ಒಂದು ಕಾರ್ಯವಿದೆಯೋ? why should Jesus bless you? ಯಾಕೆ ದೇವರು ನಿನ್ನನ್ನು ಆಶೀರ್ವದಿಸಬೇಕು? ಆಶೀರ್ವಾದಕ್ಕೆ விரும்புகிறார், ದೇವರು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಬಯಸುತ್ತಾನೆ. பரலோகத்தை திறந்து அவனுடைய எல்லா ஆசீர்வாதத்தை உண்மையிலே கொட்ட ஆசைப்படுகிறார். ಪರಲೋಕದಲ್ಲಿರುವಂತಹ ಎಲ್ಲ ಆಶೀರ್ವಾದವನ್ನು ನಿನ್ನ ಮೇಲೆ ಸುರಿಸಲಿಕ್ಕೆ ಆತನು ಇಷ್ಟಪಡುವನಾಗಿದ್ದಾನೆ. ಜಾಬ್‌ல ಇருக்கு, he wants to open his storehouse and pour all the blessing onto you. ಆತನು ನಿನ್ನ ಮೇಲೆ ಎಲ್ಲ ಸುವರಗಳನ್ನು ಸುರಿಸಬೇಕೆಂಬುದಾಗಿ ಆತನು ಬಯಸುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಆಶೀರ್ವದಿಸಬೇಕು? ಪ್ರಯೋಜನ ಇರುತ್ತದೆ, ಏನು ಪ್ರಯೋಜನ ಇದೆ? ನೀವೇ ಕೇಳಿ ನೋಡಿ, ಕೇಟ್ಟು ಪಾರಂಗ, ನೀವು ಕೇಳಿ ನೋಡಿ, ನನ್ನ ದೇವರು ಯಾಕಾಗಿ ಆಶೀರ್ವದಿಸಬೇಕು, ಪ್ರಯೋಜನமா இருக்கிற, ನಾನು ಏನು ಪ್ರಯೋಜನವಾಗಿ ದೇವರಿಗಿದ್ದೇನೆ, நான் தேவருக்கு சாட்சியாக இருக்க போறேனா, ಯಾವುದಾದ್ರೂ ವಿಧದಲ್ಲಿ ದೇವರಿಗೆ ಸಾಕ್ಷಿಯಾಗಿ ಇರ್ತೀನಾ, எதுக்காக என்னை தேர்ந்தெடுத்திருக்கிறார், ಯಾಕಾಗಿ ನನ್ನನ್ನು ಆರಿಸಿಕೊಂಡ್ರು, என்னை சாட்சியாக வாழ்றதுக்காக தேவன் தேர்ந்தெடுத்திருக்கிறார், ದೇವರು ನಾನು ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ನನ್ನನ್ನು ಆರಿಸಿಕೊಂಡನು. தெரியாத பிள்ளைகள் மத்தியில சாட்சியாக இருக்கிறதுக்காக தேர்ந்தெடுக்கப்பட்டார், ದೇವರನ್ನು ಗೊತ್ತಿಲ್ಲದ ಜನರ ಮಧ್ಯದಲ್ಲಿ ದೇವರು ಸಾಕ್ಷಿಯಾಗಿ ಇರಬೇಕೆಂಬುದಾಗಿ ದೇವರು ನನ್ನನ್ನು ಆರಿಸಿಕೊಂಡನು. புரியுதா? ಆಮೆನ್. அப்போ எப்படி எதுக்காக ஆசீர்வதிக்கணும், ಯಾಕಾಗಿ ದೇವರು ಆಶೀರ್ವಾದ ಮಾಡಬೇಕು? ஹல்லேலூயா, ಹಲ್ಲೆಲೂಯಾ. நான் நல்லா இருக்கிறேன், ನಾನು ಚೆನ್ನಾಗಿದ್ದೇನೆ, ಟೆಂಪರರಿ, உங்களுக்கு தெரியுமா, ಅದು ತಾತ್ಕಾಲಿಕ. ஹல்லேலூயா, ಆಮೆನ್. அந்த நல்லா இருக்கிற அந்த விஷயமே ಟೆಂಪರರಿ, ಅದು ತಾತ್ಕಾಲಿಕವಾಗಿರುವಂತಹ ಸಂಗತಿಗಳು ಅದು ಒಂದು ಸಾಧಾರಣವಾಗಿ, எனக்கு நான் சமாதானமா இருக்கிறேன், that is temporary, ನಾನು ಸಮಾಧಾನವಾಗಿದ್ದೀನಿ, ಅದು ತಾತ್ಕಾಲಿಕ. ನಾನು எனக்கு ஒரு குடும்பம் தெரியும், ನನಗೊಂದು ಕುಟುಂಬ ಗೊತ್ತು, சமாதானமா இருந்தாரு, ಇದೇ ರೀತಿ ಸಮಾಧಾನವಾಗಿದ್ದರು, ಚೆನ್ನೈಲಿ ಇருந்து வேலை பார்க்கிறதுக்காக பெங்களூர் வந்தா, ಚೆನ್ನೈಯಿಂದ ಕೆಲಸ ಮಾಡಿ ಬೆಂಗಳೂರಿಗೆ ಬಂದ್ರು, ಎಕ್ಸೆಂಚರ್ நல்ல வேலை கிடைச்சது, ಎಕ್ಸೆಂಚರ್ ಒಳ್ಳೆ ಕೆಲಸ ಸಿಕ್ಕಿತು. ஹல்லேலூயா, ஹல்லேலூயா. 6 மாசத்திலே நல்ல பொண்ணை பார்த்து அவருடைய ಫ್ಯಾಮಿಲಿ ಕಲ್ಯಾಣ பண்ணி வச்சிட்டாரு, 6 ತಿಂಗಳಲ್ಲಿಯೇ ಮದುವೆ ಮಾಡಿ ಒಳ್ಳೆ ಒಂದು ಕುಟುಂಬಕ್ಕೆ ಇಟ್ರು, ಸಂತೋಷമായി வாழ்ந்துட்டு ಸಂತೋಷವಾಗಿ ಜೀವಿಸುತ್ತಿದ್ದರು. பார்த்துட்டு இருந்தோம், ಮುಂದೆ ನೋಡ್ತಾ ಇದ್ದೀವಿ, ஒண்ணும் இல்லாம வந்த, ಏನು ಇಲ್ಲದೆ ಬಂದು ಫಸ್ಟ್ ஒரு நல்ல ஒரு வீடு எடுத்தாரு, ரெண்டுக்கு ಒಂದು ರೆಂಟಿಗೆ ಮನೆ ಕೊಟ್ರು, அப்புறம் ஒரு பைக் வாங்கினா, ಒಂದು ಬೈಕ್ ತಕೊಂಡ್ರು, ஒரு ಕಾರ್ வாங்கினா, ಒಂದು ಕಾರ್ ತಕೊಂಡ್ರು, ஒரு ಟಿವಿ வருது பார்த்தோம், ಟಿವಿ ಬರುವುದನ್ನು ನೋಡಿದ್ರು, ಸಂತೋಷമായി ಸಂಡೇ ಎಲ್ಲ வெளியில போறது வருது பார்த்தோம், ಭಾನುವಾರ ಒಳಗೆ ಹೋಗುದು ಬರುವುದನ್ನು ನೋಡಿದೀವಿ. ಅದು ಅப்புறம் ஒரு நாள் அவர் ಪ್ರೆಗ್ನೆಂಟ್ என்று சொல்லி ಸ್ವೀಟ್ಸ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ பண்ணார், ಅದರ ನಂತರ ಅವರು ಹೆಂಡತಿ ಗರ್ಭವತಿ ಆದ್ರಂತೇಳಿ ಎಲ್ಲರಿಗೂ ಸಿಹಿ ತಿಂಡಿಯನ್ನು ಕೊಡುವುದನ್ನು ನೋಡಿ. ಯೇಸು ಅರಿತ ಕುಟುಂಬ. ಪಾಸ್ಟರ್, ನಮ್ಮ ಸಭಾಪಾಲಕರು ಯಾವಾಗ್ಲೂ ಹೇಳ್ತಾರೆ, ನೀವು ಚರ್ಚಿಗೆ ಬನ್ರಿ, ಚರ್ಚಿಗೆ ಬನ್ರಿ, ಚರ್ಚಿಗೆ ಬನ್ರಿ. ಕೇಟದೇ ಇಲ್ಲ, ಕೇಳಿಲ್ಲ. ಸಂಡೇ ಪಿಕ್ಚರ್ ಹೋಗಿರ್ದು, ಪಿಕ್ಚರ್ ಹೋಗುದು, ಲಾಲ್ ಬಾಗ್ ಹೋದ್ರು, இடங்கள்ல போகிறது, ಅಗತ್ಯವಿಲ್ಲದ ಎಲ್ಲ ಕಡೆ. ಅರಿತ ಕುಟುಂಬ, ಯೇಸು ಅರಿತ ಕುಟುಂಬ.
நீ இயேசுவை ஒருவேளை அறியாமல் இருந்திருந்தா ಯೇಸುವನ್ನು ನೀನು ಅರಿಯದಿದ್ದರೆ பிரச்சனையில தப்பிக்கலாம். ಸಮಸ್ಯೆಯಿಂದ ತಪ್ಪಿಸಬಹುದು. போச்சு. ಅರಿತಾಯ್ತು, இப்ப தப்பிக்கிறது ரொம்ப கஷ்டம். ಈಗ ತಪ್ಪಿಸುವುದು ಬಹಳ ಕಷ್ಟ. ஹalleluya ಹಲ್ಲೆಲೂಯಾ, ஹalleluya. ஹalleluya. இப்ப அவன் அறிஞ்ச குடும்பம், ಅರಿತ ಕುಟುಂಬ ஒரு நாள் என்ன ஆச்சு தெரியுமா? ಒಂದು ದಿನ ಏನಾಯ್ತು ಅಂದ್ರೆ, ಏನೋ வாங்குறதுக்காக ಏನೋ ತಕೊಳ್ಳಿಕ್ಕದಕ್ಕಾಗಿ போன ಹೋದ್ರು. ஆக்சிடென்ட் ஆகி ಅಪಘಾತ ಆಯ್ತು, கால் ஒடிஞ்சிச்சு. ಕಾಲು ಮುರಿಯಿತು. சந்தோஷமா இருந்த குடும்பம், ಸಂತೋಷವಾಗಿದ್ದ ಕುಟುಂಬ ஒரே நாள்ல ಒಂದೇ ದಿನದಲ್ಲಿ அவனோட வேலை போச்சு. ಅವನ ಕೆಲಸ ಹೋಯ್ತು. கடன் இல்லாத குடும்பம், ಸಾಲವಿಲ್ಲದ ಕುಟುಂಬ, பல கடன்களை வாங்கி ಅನೇಕ ಸಾಲಗಳನ್ನು ತಕೊಂಡು டாக்டருக்கு ட்ரீட்மெண்ட், ವೈದ್ಯರಿಗೆ ಒಂದು ಟ್ರೀಟ್ಮೆಂಟ್ ಆಯ್ತು. நான் சொல்றேன் ஒரு ನಾನು விஷயம். ಹೇಳ್ತೀನಿ ಒಂದು ಕಥೆ. ಹಾಸ್ಪಿಟಲ್ வேலை செய்யறாரு. ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಕೆಲಸ ஒரு ಮಾಡ್ತಾರೆ. விஷயம் நான் ಕ್ಲಿಯರ್ಲಿ எப்பவுமே சொல்லிட்டு ನಾನು ಒಂದು ವಿಷಯವನ್ನು ಯಾವಾಗಲೂ ಹೇಳ್ತೀನಿ. ಹಾಸ್ಪಿಟಲ್ சொல்றது, ಆಸ್ಪತ್ರೆ ಎಂಬುದಾಗಿ ಹೇಳೋದು அது ஒரு பெரிய பிசினஸ், ಒಂದು ದೊಡ್ಡ ಒಂದು ವ್ಯಾಪಾರ, பெரிய பிசினஸ். ಒಂದು ದೊಡ್ಡ ವ್ಯಾಪಾರ. உங்களுக்கு இருக்கிற எல்லாமே அழிச்சிடுவார். ನಿನಗಿರುವಂಥದ್ದು ಎಲ್ಲವನ್ನು ಅಳಿಸಿ ಬಿಡುತ್ತದೆ. உன்னை கடன்காரனாய் மாற்றி ನಿನ್ನನ್ನು ಸಾಲಗಾರನಾಗಿ ಮಾರ್ಪಡಿಸುತ್ತದೆ. ஆரோக்கியம் இருக்காது, திருப்பி அதே போல சம்பாதிக்க, ತಿರುಗಿ ಅದೇ ರೀತಿ ಆರೋಗ್ಯ ಇರಲ್ಲ ಸಂಪಾದನೆ ಮಾಡ್ಲಿಕ್ಕೆ. உங்களுக்கு ஏதாவது சேர்த்து வச்சிருந்தாலும் ನಿನಗೆ ಏನಾದ್ರೂ ಸೇರಿಸಿ ಇಟ್ಟುಕೊಂಡು ಅದು ಅಳಿಚಿடுவார், ಅದನ್ನು ಹಾಳು ಮಾಡುತ್ತದೆ. நித்த நித்த ஜெபிக்க வேண்டும், ನಿತ್ಯ ನಿತ್ಯವೂ ಪ್ರಾರ್ಥನೆ ಮಾಡಬೇಕು. அந்த மாதிரி ஒரு இடத்துல நான் காலே வைக்க கூடாது. ಆ ರೀತಿ ಒಂದು ಸ್ಥಳದಲ್ಲಿ ನಾನು ಕಾಲಿಡಬಾರದು. ಆರೋಗ್ಯತೆ ತಾಂಗಪ್ಪ, ನನಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡು ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. இந்த இஸ்ரவேல் எல்லாமே அழிஞ்சது, ಇಸ್ರಾಯೇಲರು ಎಲ್ಲರೂ ಅಳಿದು ಹೋಯ್ತು. பிரச்சனை நடுவிலே, ಸಮಸ್ಯೆ ಮಧ್ಯದಲ್ಲಿ, வந்து நிக்கும்போது, ಸಮಸ್ಯೆ ಮಧ್ಯದಲ್ಲಿ ನಿಲ್ಲುವಾಗ ஒரே ஒரு ಕಂಡೀಷನ್, ಒಂದೇ ಒಂದು ಕಂಡೀಷನ್, நீ என்னை ஆராதி, ನೀ ನನ್ನನ್ನು ಆರಾಧನೆ ಮಾಡು, அறிந்து கொள்ளு, ನಿನ್ನನ್ನು ಅರಿತುಕೋ. உனக்கு ஒரு விஷயத்தை சொல்லுங்க. ಒಂದು ವಿಷಯವನ್ನು ಹೇಳುತ್ತೀನಿ. அந்த நேரத்தில் இஸ்ரவேல் புரிஞ்சு கொண்டது என்ன தெரியுமா? ಇಸ್ರಾಯೇಲರು ಅರಿತುಕೊಂಡ ಸಂಗತಿ ಏನೆಂದರೆ, நான் அழிஞ்சது ஆஸ்தி அல்ல, ನಾನು ಅಳಿದು ಹೋದಂತದ್ದು ಆಸ್ತಿ ಅಲ್ಲ, நான் ಅಳಿஞ்சது பணத்தை அல்ல, ಅಳಿದು ಹೋದದು ಹಣವಲ್ಲ, நான் அழிஞ்சு விட்டது ನಾನು ಅಳಿದು ಹೋದದು என்னிடத்தில் இருக்கிற அந்த பரிசுத்தமான தெய்வத்தை, ನನ್ನಲ್ಲಿ ಅಳಿದು ಹೋದಂತದ್ದು ಪರಿಶುದ್ಧವಾದ ಆ தேவன் தான் என்னோட ட்ரெஷரா இருந்தது. ದೇವರೇ ನನ್ನ ಆಸ್ತಿಯಾಗಿತ್ತು. அவர் அழிஞ்ச அப்புறம் தான் எனக்கு எல்லா பிரச்சனை, ಅವರು ಅಳಿದು ಹೋದ್ಮೇಲೆನೆ ಎಲ್ಲ ಸಮಸ್ಯೆ ಬಂತು. புரியுதா உங்களுக்கு? ಹಲ್ಲೆಲೂಯಾ. நீங்க நல்லா இருக்கிறீங்க, ನೀವು ಚೆನ್ನಾಗಿದ್ದೀರಿ, நல்லா இருங்க, ನೀವು ಚೆನ್ನಾಗಿರ್ರಿ. ஒரு விஷயம், ಒಂದು ವಿಷಯ, சோப் இடுகிற சபை கிடையாது. ನಾವು ಸೋಪ್ ಹಾಕುವಂತ ಸಭೆ ಅಲ್ಲ. ஒருவேளை நான் நினைக்கிறேன், ಒಂದು ವೇಳೆ ನಾನು ಅನ್ನಿಸ್ತೀನಿ, நல்ல சோப் இட்டு மசாஜ் பண்ணி ஆசீர்வாதத்தை குறித்து பேசியிருந்தா, ಒಂದು ವೇಳೆ ಮಸಾಜ್ ಮಾಡಿ ಒಳ್ಳೆ ಸೋಪ್ ಹಾಕಿ ಆಶೀರ್ವಾದ ಕುರಿತು ಮಾತನಾಡಿದ್ರೆ ಅನೇಕ பேர் இந்த சபையில் இருந்திருக்கலாம், ಅನೇಕರು ಈ ಸಭೆಯಲ್ಲಿ ಇರಬಹುದು. நிறைய பேர் இந்த சபை வருவாங்க, விட்டு போயிடுவாங்க, ಬರ್ತಾರೆ, ಬಿಟ್ಟು ಹೋಗ್ತಾರೆ. எதுக்கு தெரியுமா? ಯಾಕೆ ಗೊತ್ತಾ? நான் வேதத்தை சோப் இட்டு பேச எனக்கு உண்மையிலே தெரியாது, ಸತ್ಯವೇದವನ್ನು ಸೋಪ್ ಹಾಕಿ ಮಾತನಾಡೋದು ಗೊತ್ತಿಲ್ಲ, ಅದು ಪ್ರಯೋಜನ ಇಲ್ಲ. சபையில ஜனங்களை கூட்டி நான் என்ன செய்ய போறேன்? ಸಭೆಯಲ್ಲಿ ಜನರನ್ನು ಕೂಡಿಸಿ ನಾನೇನು ಮಾತನಾಡ್ಲಿ? 10 பேர் ரட்சிக்கப்பட்டார், 10 ಜನ ರಕ್ಷಣೆ ಹೊಂದಿದ್ರು. 10 பேர் வந்தாலும் 10 ಜನ ಬಂದ್ರು. தேவனுடைய ரட்சிப்பை அறிந்து வாழ வேண்டும், ದೇವರ ರಕ್ಷಣೆಯನ್ನು ಅರಿತು ಜೀವಿಸಬೇಕು, அறிந்து வாழ வேண்டும், ಸತ್ಯವೇದವನ್ನು ಅರಿತು ಜೀವಿಸಬೇಕು. இங்கே blessing 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 எல்லாம் கேட்டு, ಎಲ್ಲ ಆಶೀರ್ವಾದ ಅಂತ ಕೇಳಿ, அந்த blessing கிடைக்கிறதுக்காக எப்படி வாழ வேண்டும் என்று தெரியாத வாழ்றது பிரயோஜனம் என்ன? ಆ ಆಶೀರ್ವಾದ ಹೇಗೆ ಸಿಗ್ತದೆ ಅಂತ ಹೇಳಿ ಗೊತ್ತಿಲ್ಲದೆ ಜೀವಿಸುವುದು ಪ್ರಯೋಜನ ಏನು? என்ன பிரயோஜனம்? ಏನು ಪ್ರಯೋಜನ? ஹல்லேலூயா, ಹಲ್ಲೆಲೂಯಾ. சாப்பிட தெரியும், ಊಟ ಮಾಡ್ಲಿಕ್ಕೆ ಗೊತ್ತು, பட் சமைக்க தெரியாது. ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. சமைக்க தெரியாதவன் எப்படி சாப்பிடுவார்? ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲದವನು ಹೇಗೆ ಊಟ ಮಾಡುತ್ತಾನೆ? புரியுதா உங்களுக்கு? ಆಮೆನ್. அதே போல the blessing, ಅದೇ ಆಶೀರ್ವಾದ, blessing எல்லாம் வேணும், ಆಶೀರ್ವಾದ ಬೇಕು. பட் blessing எப்படி கிடைக்கணும்? ಆಶೀರ್ವಾದ ಹೇಗೆ ಸಿಗಬೇಕೆಂಬುದಾಗಿ. ஹல்லேலூயா, ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. புரியுதா? அந்த இஸ்ரவேல் ನಡುவில் நிக்கும்போது, ಇಸ್ರಾಯೇಲರ ಮಧ್ಯದಲ್ಲಿ ನಿಲ್ಲುವ இன்னொரு காரியத்தை ದೇವರು ಒಂದು பேசுறார். ಕಾರ್ಯ 12:13 எடுத்து வாசிங்க. 2:12-13 ತೆಗೆದು ಓದೋಣ. ಯೆಹೋವನಿಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡ್ರಿ, ಅಳಿರಿ. Hallelujah, return to me with all heart, ಪೂರ್ಣ ಹೃದಯದಿಂದ ಮನಪೂರ್ವಕವಾಗಿ ನನ್ನ ಕಡೆ ತಿರುಗಿಕೊಂಡು, Hallelujah, ಹಲ್ಲೆಲೂಯಾ, ಪೂರ್ಣ ಮನಸ್ಸಿನಿಂದ ಯೇಸು ಏற்றுಕೊಂಡ್ರು. ಯೇಸು ಯಾವಾಗ ಯೇಸು ಅರಿದ ನಾಳು, ಈ ಯೇಸುವನ್ನು ಅರಿತುಕೊಂಡ ದಿನದಲ್ಲಿ ಫೀಲಿಂಗ್ ಇರ್ದೋ, ಯಾವ ಒಂದು ಫೀಲಿಂಗ್ ಇತ್ತು, ಭಕ್ತಿ ಇತ್ತು, ಅದೇ ಭಕ್ತಿಯೋಡು ನೀ ತಿರುಗಿ, ಅದೇ ಭಕ್ತಿಯಲ್ಲಿ ತಿರುಗಿ ಬಾ. Hallelujah,
ஹalleluya ஹalleluya. அடுத்தது வாசிங்க. ನಂತರ ನೋಡ್ರಿ, ಉಪವಾಸ ಮಾಡ್ರಿ, ಉಪವಾಸ ಮಾಡ್ರಿ, ಅಳಿರಿ, ಗೋಳಾಡಿರಿ. ஹalleluya. ஹalleluya. ಅಳುತ್ತಾ ನೀ ಜೆಬಿ, ದೇವರಲ್ಲಿ ಪ್ರಾರ್ಥನೆ ಹೋರಾಡು, ಅಳಿದು ಹೋರಾಡು, ಅಳುತ್ತಾ ಹೋರಾಡು. தேவன் கெஞ்ச வைக்கிறது கிடையாது. ದೇವರು ನಿನ್ನನ್ನು ಬೆಗ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ஹalleluya. ஹalleluya. நீ அழுந்து போராடு, அப்பதான் ஆசீர்வாதம். ನೀನು ಅಳು, ಆವಾಗ ನಿನ್ನನ್ನು அழுந்து போராடு என்று எதுக்கு சொல்கிற தெரியுமா? ಅಳುತ್ತಾ ಹೋರಾಡು ಅಂತ ಹೇಳಿ ಯಾಕೆ ಹೇಳ್ತಾನಂದ್ರೆ, குற்றத்தை நீ ಒಪ್ಪುಕೊಳ್ಳು, ನಿನ್ನ ಒಂದು ಕೊರತೆಯನ್ನು ದೇವರ ಮುಂದೆ ಒಪ್ಪಿಕೊ. ನೀನೇನು ತಪ್ಪು ಮಾಡಿದಿ, ಆಂಡವரை ಬಿಟ್ಟು ದೂರ ಹೋಗலாம், ಹೇಗೆ ನೀನು ದೇವರನ್ನ ಬಿಟ್ಟು ದೂರ ಹೋಗಬಹುದು, ತಂದೆ ಬಿಟ್ಟು ದೂರ ಹೋಗலாம், ತಂದೆಯನ್ನು ಬಿಟ್ಟು ಹೇಗೆ ದೂರ ಹೋಗ್ತೀಯ, எப்படி உனக்காக உயிர் கொடுத்த தேவனை நீ மறக்கலாம், ಹೇಗೆ ನಿನಗೆ ಜೀವವನ್ನು ಕೊಟ್ಟಂತ ದೇವರನ್ನು ಮರೆತಿ, எப்படி உன்னை எகிப்து தேசத்திலிருந்து விடுதலை கொடுத்து கானான் தேசத்தில் கொண்டு போய் ಆಶೀರ್ವಾದ ದೇವனை எப்படி நீ மறக்கலாம், ಐಗುಪ್ತದಿಂದ ದೇವರು ಕಾನಾನ್ ದೇಶಕ್ಕೆ ನಡೆಸಿದಂತ ದೇವರನ್ನು ಹೇಗೆ ಮರೆತಿ. அந்த மாதிரி அது நினைத்து நீ அழு என்று சொல்லுகிறார். ಅದನ್ನ ನೆನೆಸಿ ನೀನು ಅಳು ಅಂತ ಹೇಳ್ತಾನೆ. ಹೋರಾಡು ಎಂದು சொல்றார். ಹೋರಾಡು ಅಂತ ಹೇಳ್ತಾನೆ. ಉಪವಾಸ செய் ಎಂದು சொல்றார். ಉಪವಾಸ ಮಾಡು ಅಂತ ಹೇಳ್ತಾನೆ. நான் 21 நாள் ಉಪವಾಸದಲ್ಲಿ இருக்கிறேன். 21 ದಿವಸ ನಾನು ಉಪವಾಸದಲ್ಲಿದ್ದೇನೆ. 13ನೇ ದಿನದಿಂದ ಆರಂಭಿಸಿದೆ. 13ನೇ ತಾರೀಕಿನಿಂದ ಪ್ರಾರಂಭಿಸಿದೆ. 2ನೇ ಮುಡಿಕೆ ಹೋಗ್ತೀನಿ. 2ನೇ ತಾರೀಕಿಗೆ ಮುಗಿಸಲಿಕ್ಕಿದ್ದೀನಿ. ಇದು 26 13 26 ವರೆಗೂ ನಾನು 13 26 ತನಕ ಪುಲ್ಪಿಟ್ ಎಂದು சொல்கிறேன். ಈ ಪುಲ್ಪಿಟ್ ಅಲ್ಲಿ என் குடும்பத்துக்காக நான் 1 மினிட் கூட ಜೆಬಿತದು கிடையாது. ನನ್ನ ಕುಟುಂಬಕ್ಕಾಗಿ ಒಂದು ನಿಮಿಷ ಕೂಡ ನಾನು ಪ್ರಾರ್ಥಿಸಿಲ್ಲ. ಜೆಬಿತದು ಉங்களுக்காக. ನಾನು ಪ್ರಾರ್ಥನೆ ಮಾಡಿದ ಪೂರ್ತಿಯಾಗಿ ನಿಮಗಾಗಿ. இந்த இடத்திலிருந்து சொல்கிறேன். ಈ ಸ್ಥಳದಲ್ಲಿ ನಿಂತುಕೊಂಡು ಹೇಳ್ತೀನಿ, ಉங்களுக்காக. ಪ್ರಾರ್ಥನೆ ಮಾಡಿದ ನಿಮಗೋಸ್ಕರ. 1 ಮಿನಿಟ್, ಒಂದು ನಿಮಿಷ, ஒரு 30 ಸೆಕೆಂಡ್ ಕடைசி ಜೆಬಿತಿರುக்கிற என் குடும்பத்துக்காக. 30 ಸೆಕೆಂಡ್ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲ ಜೆಬಿತದು ಉங்களுக்காக. ಮಿಕ್ಕಿದ ಪ್ರಾರ್ಥನೆ ಮಾಡಿ ಉங்களுக்காக. ಪ್ರಾರ್ಥನೆ ಸಭೆಗೆ ಬರುವಂತ ನಿಮಗೋಸ್ಕರ. பெருமையில சொல்றது கிடையாது. ಹಿರಿಮೆಯಲ್ಲಿ ಹೇಳುತ್ತಾ ಇಲ್ಲ. தேவனுடைய மேல இருக்கிற அந்த தாகத்திலோ, ದೇವರ ಮೇಲಿರುವಂತ ದಾಹದಲ್ಲೂ ஒரு ಆಸೆ, ಒಂದು ಆಸೆ. நீங்க மேலே வரது பார்க்க வேண்டும். ನೀವು ಮೇಲೆ ಬರುವುದು ನೋಡಬೇಕು. ನೀವು ಆರೋಗ್ಯದಲ್ಲಿ ಇರುವುದು ನೋಡಬೇಕು. ನೀವು நல்ல ಉನ್ನತದಲ್ಲಿ ಇರುವುದು பார்க்க வேண்டும். ನೀವು ಉನ್ನತದಲ್ಲಿ ಇರುವುದು ನೋಡಬೇಕು. அந்த வாஞ்சியோடு, ಆ ಒಂದು ಆಸಕ್ತಿಯಿಂದ, அந்த வேதனையோடு, ಆ ನೋವಿನಿಂದ ಪೌಲನು ಹೇಳುತ್ತಾನೆ, ஊழியம் என்றது, ಸೇವೆ ಎಂಬುದು ಅದು ಗರ್ಭ ಧರಿக்கிற ஒரு வேதனை, ಒಂದು ಗರ್ಭವನ್ನು ಧರಿಸಿಕೊಂಡು ಏರುವಂತ ಬೇನೆ ನೋವು. ஹalleluya. பெண்களுக்கு நல்லா தெரியும் அந்த வேதனை எப்படிப்பட்டது. ಹೆಣ್ಣು ಮಕ್ಕಳಿಗೆ ಅದರ ನೋವು ಏನಂತ ಗೊತ್ತು. ಅದು நீங்க ஒரு நாள் ಅನುಭವಿக்கலாம், ಒಂದು ದಿನ ಅನುಭವಿಸಬಹುದು, ಅಲ್ಲ ஒரு ವರ್ಷ ಅನುಭವಿಸಬಹುದು, ಒಂದು ವರ್ಷ ಅನುಭವಿಸಬಹುದು. ಬಟ್ ஒரு ஊழியக்கார, ಒಂದು ಸೇವಕರು ದಿನಂ ಅನುಭವಿಸುತ್ತಾರೆ, ಪ್ರತಿ ದಿನವೂ ಆ ನೋವನ್ನು ಅನುಭವಿಸುವನಾಗಿದ್ದಾನೆ. ஜெபித்து ಪ್ರಾರ್ಥನೆ ಮಾಡಿ ವೇದத்தை சொல்லிருக்கிற, ಸತ್ಯವೇದನೆ ಕೊಳ್ಳಿ, ನೆಂಜೋಡು ಸೇರ್ತಿರುக்கிற ವಿಶ್ವಾಸಿ, ಸೇರಿಸಿದ ವಿಶ್ವಾಸಿಗಳನ್ನು ಏಮಾತಿ ಸಭೆ ಬಿಟ್ಟು ಹೋಗುம்போது, ಮೋಸಗೊಳಿಸಿ ಸಭೆ ಬಿಟ್ಟು ಹೋಗುವಾಗ அந்த வேதனை ಅನುಭವಿಸುತ್ತಾರೆ. ಆ ನೋವನ್ನು ನಾವು ಅನುಭವಿಸುವರಾಗಿದ್ದೇವೆ. ಇವನ್ நல்ல ஊழியத்தில் வளருவார், ಒಳ್ಳೆ ಸೇವೆಯಲ್ಲಿ ಬೆಳೆಯುತ್ತಾರೆ என்று நினைச்சு ನೀವು ನೆನೆಸಿ ಕೈயை பிடிச்சு கூட நிறுத்த வைக்கிற, ಕೈಯನ್ನು ಹಿಡಿದು ಜೊತೆಗೆ ನಿಲ್ಲಿಸ್ತೀವಿ, அவன் ஏமாத்தி போகும், ಅವರಿಗೆ ಮೋಸಗೊಳಿಸಿ ಹೋಗುವಾಗ அந்த வேதனை, ಆ ನೋವು உங்களுக்கு சொன்னா நீங்க ஒரு நாள் புரிய மாட்டார். ನೀವು ನಿಮಗೆ ಅದರ ನೋವನ್ನು ಅರ್ಥ ಮಾಡಿಕೊಳ್ಳಿ ಆಗಲ್ಲ. தூக்கம் வராதுப்பா, ನೈಟ್ ಎಲ್ಲ ತೂಕமே ವರಲ್ಲ, ರಾತ್ರಿ ಕೂಡ ನಿದ್ದೆ ಬರಲ್ಲ. ಆದರೂ ஒரு கோபம் வைத்து கிடையாது, ಕೋಪ ಅಲ್ಲ. ஹalleluya, ஹalleluya. ஒரு ஜெபத்தோடு தான் காத்திருப்போம், ಪ್ರಾರ್ಥನೆಯೊಂದಿಗೆ ಕಾದಿದ್ದೇವೆ. ஏதாவது சபையில போனாலோ, ಯಾವ ಸಭೆಗೆ ಹೋದ್ರು அவன் நல்லா இருக்கணும், ಅವರು ಚೆನ್ನಾಗಿರ್ಬೇಕು. இது இந்த சபையில இயேசு இருக்கிறது, ಈ ಸಭೆಯಲ್ಲಿ ಯೇಸು ಇದೆ, சபையில இயேசு இல்ல, நான் அப்படி சொல்ற மனுஷனே கிடையாது. ಆ ಸಭೆಯಲ್ಲಿ ಯೇಸು ಇಲ್ಲ ಅಂತ ಹೇಳುವಂತ ವ್ಯಕ್ತಿ ಅಲ್ಲ. சபையில இருந்து பிரிச்சு ஒரு ஆத்மாக்களை இந்த சபையில கொண்டு வந்தது கிடையாது. ಯಾವ ಸಭೆಯಿಂದಲೂ ಬೇರ್ಪಡಿಸಿ ಈ ಸಭೆಗೆ ಆತ್ಮಗಳನ್ನು ತಂದಂತ ವ್ಯಕ್ತಿಯೂ ಅಲ್ಲ. ஹalleluya, ஹalleluya. சில பாஸ்டர்கள் செய்றாங்க, ಕೆಲವು ಸಭಾಪಾಲಕರು ಮಾಡುತ್ತಾರೆ. ஹalleluya, என் சபை விசுவாசியே, ನನ್ನ ಸಭೆ ವಿಶ್ವಾಸಿ. ஒரு பாஸ்டர் சொன்னாரு, ಪಕ್ಕದಲ್ಲಿ ಒಂದು ಸಭೆಯವರು ಹೇಳಿದ್ರು, ನನ್ನ ಸಭೆಗೆ ಬನ್ರಿ. ஹalleluya, ஹalleluya. நான் ஒண்ணுமே சொல்லல, ನಾನು ಏನು ಹೇಳಲಿಲ್ಲ, நான் இதே சொன்னேன், ನಾನು ಇದನ್ನೇ ಹೇಳಿದೆ. நீ எந்த சபையில போனாலும், ನೀನು ಯಾವ ಸಭೆಗೆ ಹೋದ್ರು நீ இயேசுக்கு உண்மையா இரு, ಯೇಸುವಿಗೆ ನಿಜವುಳ್ಳವನಾಗಿರು. ஹalleluya, ஹalleluya. புரியுதா? ಆಮೆನ್. ஹalleluya, ஹalleluya. ஹalleluya. சபையில இருந்து பிரிச்சு இதுவரைக்கும் கொண்டு வந்தது கிடையாது. ಸಭೆಯಿಂದ ಬೇರ್ಪಡಿಸಿ யாராவது சொன்னா நான் அந்த சபையில போறோம், சரி பிரதர் போங்க பிரதர். ಯಾರಾದ್ರೂ ಬಂದು ನಾನು ಆ ಸಭೆಗೆ ಹೋಗ್ತೀನಿ ஒருவேளை சபையில போகாம இருந்தீங்கன்னா வாங்க, ಸಭೆಗೆ ಹೋಗದಿದ್ರೆ ಬನ್ರಿ, ಯೇಸುನೇ ಯೇಸು ನಿನ್ನನ್ನು ಆಶೀರ್ವದಿಸ್ತಾನೆ. ಆಶೀರ್ವದಿಸ್ತಾನೆ. ಯಾರೇ ಸಭೆயில இருந்து அழைத்து கொண்டு வந்ததே கிடையாது, ಯಾರನ್ನು ಯಾವ
ಸಭೆಯಿಂದ ಹಿಡ್ಕೊಂಡು ಬಂದು ಕುಳಿಸಿಲ್ಲ. ஹalleluya ಹಲ್ಲೆಲೂಯಾ. அவரு ಆ ಸಭೆ விசுவாசிகளை கஸ்டமர் ஆயி பார்க்கறாங்க, ವಿಶ್ವಾಸಿಗಳನ್ನು ಕಸ್ಟಮರ್ ಆಗಿ ನೋಡ್ತಾರೆ, பிசினஸ் ஆயி ಒಂದು பார்க்கறாங்க. ವ್ಯವಹಾರವಾಗಿ நான் ನೋಡ್ತಾರೆ. அப்படி கிடையாது, ನಾನು ಆಗಲ್ಲ. இது தேவனுடைய ஊழியம், ದೇವರ ಇದು ಸೇವೆ. இந்த புல்பீட்னு சொன்னா ಈ ಒಂದು ಪುಲ್ಪಿಟ್ ಎಂಬುದಾಗಿ ಹೇಳಿದ್ರೆ தேவன் ஒரு நாள் நின்ற இடம், ಕರ್ತನು ಒಂದು ಸಾರಿ ಅದப்புறம் அந்த இடத்தை சீஷர்களுக்கு கொடுத்தார். ಆತನು ಶಿಷ್ಯರಿಗೆ ಕೊಟ್ಟರು. சீஷர்களுமாய் அப்போஸ்தலருக்கு வந்தார், ಅದು ಅಪೊಸ್ತಲರ ಕೈಗೆ ಕೊಟ್ಟರು. அப்போஸ்தலர்கள் மூலமாய் பாஸ்டர்களுக்கு வந்தார், ಅಪೊಸ್ತಲರಿಂದಲೇ ಅದப்புறம் இவாಂಜலிஸ்ட்க்கு வந்தார். ಅದು ಸುವಾರ್ಚಿಕರಿಗೆ ಬಂತು. பிரசங்கிக்கிற இடம், ಪ್ರಸಂಗಿಸುವಂತ ಸ್ಥಳ, ಯೇಸು ನಿಂದ ಇடம், ಯೇಸು ಕ್ರಿಸ್ತ ನಿಂತಿದ್ದ ಸ್ಥಳ. புரியுதா உங்களுக்கு? ಆಮೆನ್. ஹalleluya. ஹalleluya. அந்த பக்தியோடு உங்களுக்காக ஜெபிக்கிறேன். ಆ ಭಕ್ತಿಯಿಂದ ನಿಮಗೋಸ್ಕರ ಪ್ರಾರ್ಥಿಸೋಣ. ದೇವನ್ சொல்லுகிற அதே ವಚನத்தை வாசிங்க. ವಾಕ್ಯವನ್ನು ಮುಂದೆ ನೋಡೋಣ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು ಕನಿಕರವು ದೀರ್ಘಶಾಂತಿಯು ಮಹಾಕೃಪೆಯು ಉಳ್ಳವನು, ಮಾಡಬೇಕೆಂಬುದು ಕೇಡಿಗೆ ಮನಮರುಗುವನು. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರಗಳನ್ನು ದಯಪಾಲಿಸದೆ ಹೋದಾನು. ஹalleluya. ಹಲ್ಲೆಲೂಯಾ. அவர் சொல்லுகிறார் 13 வசனத்தை வாசிங்க. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳ್ರಿ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ஹalleluya. பூர்ண ஹிருதயமாய் திரும்புங்க, ಪೂರ್ಣ ಹೃದಯವಾಗಿ ಉಳ್ಳವರಾಗಿ ತಿರುಗಿರಿ. இதுவரைக்கும் இயேசு தெரியாது இருந்தா, ಒಂದು ವೇಳೆ ಯೇಸು ನಿಮಗೆ ಗೊತ್ತಿಲ್ಲದಿದ್ದರೆ, ஒருவேளை நீ இயேசு எடுத்து இதுவரை திரும்பாமல் இருந்தா, ಒಂದು ವೇಳೆ ನೀವು ಯೇಸು ಕ್ರಿಸ್ತನ ಕಡೆಗೆ ನೀವು ತಿರುಗದೇ ಇದ್ದರೆ திரும்பಿ பாருங்க, ತಿರುಗಿ ನೋಡ್ರಿ. ஆண்டவரே, ದೇವರೇ, நான் பூர்ಣ மனசோடு ಪೂರ್ಣ ಹೃದಯದಿಂದಲೂ நான் உன்னிடத்து திரும்பி வரேன், ನಾನು ತಿರುಗಿ ಬರುತ್ತೇನೆ, என்னை மன்னிங்கப்பா, ನನ್ನನ್ನು ಕ್ಷಮಿಸು. நீங்க ஜெபிக்கும் போது ನನ್ನನ್ನು ಕ್ಷಮಿಸುವಂತೆ ಪ್ರಾರ್ಥಿಸುವಾಗ ஆசீர்வாதத்தை வைக்கிறதுக்காக உன்னிடத்து இடமே இருக்கா? ಆಶೀರ್ವಾದ ಇಡ್ಲಿಕ್ಕೆ ನಿನ್ನಲ್ಲಿ ಸ್ಥಳ ಇಲ್ಲ. அந்த ஆசீர்வாதம் எப்படி வரும்? ಆಶೀರ್ವಾದ ಹೇಗ್ ಬರುತ್ತದಂದ್ರೆ அதை குறித்து கேட்காதீங்க, ಅದ ಕುರಿತು ಕೇಳ್ಬೇಡ್ರಿ. ஏன்னா ಹೇಗೆಂದರೆ ವನಾಂತರದಲ್ಲೂ ವழிಯೇ ಉಂಟಾಕ ಅವರಾಲ್ ಅರಣ್ಯದಲ್ಲೂ ಮರುಭೂಮಿಯಲ್ಲಿ ದಾರಿ ಸಿದ್ಧ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ஹalleluya. ಹಲ್ಲೆಲೂಯಾ. அந்த மறுபூமியில ಆ ಮರುಭೂಮಿಯಲ್ಲಿ ಮನುಷ್ಯನ எடுத்து கேட்டா, ಮನುಷ್ಯನ ಬಳಿಯಲ್ಲಿ ಕೇಳಿದ್ರು, ನೀ ಬೋರ್ವೆಲ್ ಇಡಿದು ಕೇಟಾ, ನೀನು ಇಲ್ಲಿ ಬೋರ್ವೆಲ್ ತೆಗಿ ಅಂತ. ಎಂತ ಎಡತು ಬೋರ್ವೆಲ್ ಇಡ್ತಾಲೋ, ಯಾವ ಸ್ಥಳದಲ್ಲಿ ಬೋರ್ವೆಲ್ ತೆಗೆದ್ರು தண்ணி வராது, ಅಲ್ಲಿ ನೀರು ಬರಲ್ಲ. அந்த இடத்திலே, ಆ ಸ್ಥಳದಲ್ಲಿ ದೇವನು ஒரு 6 ರಿವರೇ ಉಂಟಾಗಿ ಒಂದು ನದಿಯನ್ನೇ ಮಾಡಿದ್ರು. புரியுதா? ஹalleluya. அந்த தேவன் நம்மளுடைய ಆ ದೇವರು ನಮ್ಮ ದೇವರು. ஹalleluya. ಆಮೆನ್. ஹalleluya. இந்த நாட்களில் நீங்க பல வாட்டி கேட்டிருப்பீங்க, ಅನೇಕ ಸಾರಿ ನೀವು ಕೇಳಿದ್ದೀರಿ, ಇದು ಓಷನ್ ಮೇಲೆ ಸಿ ಮೇಲೆ ಬ್ರಿಡ್ಜ್ ಉಂಟಾಕಿ ಇರ್ತಾರೆ, ಸಮುದ್ರದ ಮೇಲೆ ಬ್ರಿಡ್ಜ್ ಮಾಡಿದ್ದಾರೆ. ஹalleluya. 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 சென்டர்ல ரோட் பண்ண முடியுமா யாராலும்? ಯಾರಾದ್ರೂ ದಾರಿ ಮಾಡ್ಲಿಕ್ಕೆ ಆಗ್ತದಾ? ஹalleluya. ಬ್ರಿಡ್ಜ್ பண்ணாமல் சென்டர் இந்த ரோಡ್, ಬ್ರಿಡ್ಜ್ ಮಾಡದೆ ಮಧ್ಯದಲ್ಲಿ ದಾರಿ ಮಾಡ್ಲಿಕ್ಕೆ ಆಗ್ತದಾ? ಯೇಸು பண்ணிருக்கார். ಯೇಸು ಮಾಡಿದ್ದಾನೆ. அவர் வழி ಉಂಟಾக்குறதுக்கு ಎಕ್ಸ್ಪರ್ಟ್ ಆಗಿರ್ತಾರೆ, ಆತನು ಮಾರ್ಗ ಸಿದ್ಧ ಮಾಡ್ಲಿಕ್ಕೆ ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ. ವೆರಿ ಎಕ್ಸ್ಪರ್ಟ್, ಆತನು ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ. அதனால ಆಮೆನ್. உங்களை ஆசீர்வதிக்கணும்னு சொன்னா, ನಿಮ್ಮನ್ನು ಆಶೀರ್ವದಿಸಬೇಕೆಂಬುದಾಗಿ ஈஸிಯಾಗಿ ವழಿ ಉಂಟಾக்குவார், ಈಸಿಯಾಗಿ ದಾರಿ ಸಿದ್ಧ ಮಾಡುತ್ತಾರೆ. ஹalleluya. ಹಲ್ಲೆಲೂಯಾ. ಜೋಲ್ 2:27 சொல்லுகிறார், ಯೋವೇಲ್ 2:27 ಹೇಳುತ್ತದೆ, ನಾನು ಇಸ್ರಾಯೇಲರ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂಬುದನ್ನು ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ஹalleluya. ಹಲ್ಲೆಲೂಯಾ. ஹalleluya. ಇನ್ನು ವಾಸಿಂಗ, ನಾನು ಇಸ್ರಾಯೇಲ್ನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡುವರು. ஹalleluya. ஹalleluya. ஆண்டவர் இந்த இடத்துல சொல்லி இருக்கிற காரியத்தை கவனமாய் நீங்க கேட்டுக்கொள்ள வேண்டும். ஆண்டவர் சொல்லி இருக்கிறார், நான் மத்தியதல்லே இருக்கிறேன், நடுவில் இருக்கிறேன், ನಿಮ್ಮ ಮಧ್ಯದಲ್ಲೇ ನಾನಿದ್ದೇನೆ. ஹalleluya. சும்மா அவரை இம்மானுவேல் என்று கூப்பிடுறது கிடையாது, அவர் சொல்லுகிறார், நான் உன் நடுவில் இருக்கிறேன்ப்பா. ಆತನು ಇಮ್ಮಾನುವೇಲ್ ನಮ್ಮ ಜೊತೆಗಾರನೇ, இருந்தாலும் நான் உன் நடுவில் இருக்கிறேன், ನಮ್ಮ ನಡುವೆ ಇರುವ ದೇವರೆಂಬುದಾಗಿ. இருந்தாலும் நான் உன் ನಡುவில் இருக்கிறேன், ಕಣ್ಣೀರಿನ ಮಧ್ಯದಲ್ಲಿದ್ದರೂ ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ಎಲ್ಲವನ್ನೂ பார்க்கிறேன், ಎಲ್ಲವನ್ನೂ ನೋಡುತ್ತೇನೆ, வேதனை அறிந்து கொள்கிறேன், ನಿನ್ನ ನೋವನ್ನು
ಅದನ್ನ ಅರಿತುಕೊಂಡಿದ್ದೀನಿ. மத்தவங்களை பார்க்கும்போது ಬೇರೆಯವರನ್ನು ನೋಡುವಾಗ அவருடைய சந்தோஷத்தை பார்க்கும்போது ಅವರ ಸಂತೋಷ ನೋಡುವಾಗ நான் அப்படி சந்தோஷமா இல்ல, ನಾನು ಹಾಗೆ ಸಂತೋಷವಾಗಿಲ್ಲ, அவரை போல ஆசீர்வாதமா இல்ல, ನಾನು ಅವರ ಹಾಗೆ ಆಶೀರ್ವಾದವಾಗಿಲ್ಲ என்று பார்க்கும்போது ಎಂದು ನೋಡುವಾಗ ஆண்டவர் உன்னிடத்து கேக்குறார், ದೇವರು ನಿನ್ನ ಬಳಿಯಲ್ಲಿ ಕೇಳುತ್ತಾರೆ, மத்தவங்களை பார்க்கறே காட்டிலும் ಮತ್ತವರು ಬೇರೆಯವರು ನೋಡುವುದಕ್ಕಿಂತ என்னை ஒருவேளை பார்த்திருந்தா ನೀವು ನನ್ನನ್ನು ಒಂದು ವೇಳೆ ನೋಡಿದರೆ நீ அவனை காட்டிலும் அதிக ஆசீர்வாதமா ಅವರಿಗಿಂತಲೂ ಅಧಿಕವಾಗಿ ಆಶೀರ್ವಾದ ಹೊಂದುತ್ತೆ. ஹalleluya ಹಲ್ಲೆಲೂಯಾ ஹalleluya. ಹಲ್ಲೆಲೂಯಾ. உண்மையை சொல்லுகிறேன், ನಿಜವಾಗಿ ಹೇಳುತ್ತೇನೆ, உண்மையான ஆசீர்வாதம் ನಿಜವಾದ ಆಶೀರ್ವಾದ பணத்தில் அல்ல, ಹಣದಲ್ಲಿ ಅಲ್ಲ, சொத்தில் அல்ல, ಆಸ್ತಿಯಲ್ಲ, ஆஸ்தியில் இல்ல, ಆಸ್ತಿಯಲ್ಲ, உண்மையான ஆசீர்வாதம் ನಿಜವಾದ ಆಶೀರ್ವಾದ ಯೇಸು என்னோடு இருக்கிறார், ಯೇಸು ನನ್ನೊಂದಿಗಿರೋದು. ಆಮೆನ್, ஹalleluya. ಆಮೆನ್. அதை காட்டிலும் பெரிய ஒரு ஆசீர்வாதம் வேற ஒன்றுமே இல்ல. ಅದಕ್ಕಿಂತ ದೊಡ್ಡ ಆಶೀರ್ವಾದ ಏನಿಲ್ಲ. போன இடಗಳೆல்லாம் ನಾನು ಹೋಗುವಂತ ಸ್ಥಳವೆಲ್ಲ செழிப்பாய் மாறிடும், ಅದು ಬಹಳ ಫಲವತ್ತಾಗಿರುತ್ತದೆ. ಯೇಸು என்னோடு இருக்கிறார், ಯೇಸು ನನ್ನೊಂದಿಗಿದ್ದಾರೆ. தேவன் என்னை புல்லுள்ள வழிகள் நடத்தி செல்வார், ಆತನು ಹಸಿರು ಹುಲ್ಲುಗಾವಲಲ್ಲಿ ನಡೆಸುತ್ತಾನೆ. அப்போ ಆಗ நினைச்ச ஆசீர்வாதம், ಅದು ಯೇಸು ಅನನ್ಯ என்னோடு ಆಶೀರ್ವಾದ. இருக்கிறார். நான் தண்ணீரிலும் விழுந்தாலும் ಮುಳುಗ மாட்டேன், ನೀರಿನಲ್ಲಿ ಮುಳುಗಿದ್ರು ಆಶೀರ್ವಾದ. நான் எரிய மாட்டேன், ನಾನು ಬೆಂಕಿಯಲ್ಲಿ ಹಾಕಿದ್ರು ನಾನು ಉರಿಯಲ್ಲ, தண்ணீர் போட்டாலும் ನೀರಲ್ಲಿ ಹಾಕಿದ್ರು ಮುಳುಗ ಮಾಟೇன், ನಾನು ಮುಳುಗುವುದಿಲ್ಲ. ಯೇಸು என்னோடு இருக்கிறார். ಯೇಸು ನನ್ನೊಂದಿಗಿದ್ರೆ பணம் என்னோடு இருக்கிறதுனால அல்ல, ಹಣ ಇರುವುದರಿಂದ ஆஸ்தி என்னோடு இருக்கிறதுனால ಆಸ್ತಿ ಇರುವುದರಿಂದ ಅಲ್ಲ, ಯೇಸು என்னோடு ಯೇಸು இருக்கிறதுனால ನನ್ನೊಂದಿಗಿದ್ದರು. அந்த தைரியம், ಆ ಧೈರ್ಯ அது ஒரு பெரிய ஒரு பலன், ಒಂದು ದೊಡ್ಡ ಒಂದು ಬಲ. சோ ಆದ್ರೆ ரிஸ்டோரேஷன் ஒரு ஒரு ஈஸி எக்ஸாம்பிள் என்ன தெரியும், ಪುನರ್ ಕಟ್ಟುವಿಕೆ ಕುರಿತು ಒಂದು ಒಳ್ಳೆ ಉದಾಹರಣೆ ಏನೆಂದರೆ, ஹalleluya. இங்கிலீஷ் சொன்னா ಇಂಗ್ಲಿಷ್ ನಲ್ಲಿ true ಹೇಳಿದ್ರು, restoration comes when you realize that God is back in your life. ಆಂಡರು ದೇವರಲ್ಲಿ ನೀನು ಪುನರಾವರ್ತಿಯಾಗಿ ಬಂದಾಗ ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ. உன்னை விட்டு போன தெய்வம், ನಿನ್ನೆ ಬಿಟ್ಟು ಹೋದ ದೇವರು, நீ ஆண்டவரை விட்டு ದೂರ வந்திருக்கீங்க, நீ ದೇವರನ್ನು ಬಿಟ್ಟು ನೀನು ದೂರ ಹೋಗಿದ್ದಿ, நீ திருப்ப சேர்ந்துட்டீங்க, ತಿರುಗಿ ಕರ್ತನಲ್ಲಿ ಸೇರುವಾಗ அதுதான் ஒரு ரியல் ரிஸ்டோரேஷன், ಅದು ಕರ್ತನಲ್ಲಿ ಪುನರ್ ಕಟ್ಟುವಿಕೆ. ஹalleluya. ಹಲ್ಲೆಲೂಯಾ. அந்த அதுதான் உன்னை ஆசீர்வதிக்க, ಅದೇ ನಿನ್ನನ್ನು ಆಶೀರ್ವದಿಸುತ್ತದೆ. உனக்கு இருந்த எல்லா blessings-உம், ನಿನಗಿರುವಂತ ಎಲ್ಲಾ ಆಶೀರ್ವಾದಗಳು 100 ಮಡಂಗಾಯಿ ಅದು 100 ಪಟ್ಟಾಗಿ உன்னிடத்தில் வந்து சேர, ನಿನ್ನ ಬಳಿಗೆ ಬಂದು ಸೇರುತ್ತದೆ. ಯೇಸು என்னோடு இருக்கிறார், ಯೇಸು ನನ್ನೊಂದಿಗಿದ್ದಾರೆ, ಯೇಸು என்னோடு இருக்கிறார். ಯೇಸು ನನ್ನೊಂದಿಗಿದ್ದಾರೆ. இன்னொரு விஷயத்தை ಇನ್ನೊಂದು ವಿಷಯನ ಹೇಳುತ್ತೇನೆ, நம்ம ಯೇಸು நம்மளோடு இருக்கும்போது, ಯೇಸು ನಮ್ಮೊಂದಿಗಿರುವಾಗ நமக்கு கவலை இல்ல, ನನಗೆ ಚಿಂತೆ ಇಲ್ಲ, ಭಯ ಇಲ್ಲ. ஹalleluya. ಆಮೆನ್. சந்தோஷம் இருக்கு, ಸಂತೋಷ ಇರುತ್ತದೆ, சமாதானம் ಸಮಾಧಾನ ಇರುತ್ತದೆ. ஒரு பழைய ஒரு பாடல் ஞாபகம் வருகிறது, ಹಳೆ ಒಂದು ಹಾಡು ಈ ರೀತಿಯಾಗಿ ನೆನಪು ಬರುತ್ತದೆ. ಪಾಸ್ಟರ್ ಜೋಕಾಯಿ ಪಾಡಿனாரு, ಒಂದು ಸೇವಕರು ಜೋಕಾಗಿ ಆಡಿದರು. 100 இல்ல 500 இல்ல 100 ಇಲ್ಲ 500 ಇಲ್ಲ, ஆனாலும் வீட்ல ஒரு குறைத்தையும் இல்ல, ಆದ್ರೂ ಮನೆಯಲ್ಲಿ ಕೊರತೆ ಇಲ್ಲ. ஹalleluya. டியூன் எல்லாம் மறந்துட்டேன், ಅದು ಮರೆತು ಹೋಗಿದ್ದೀನಿ. நல்ல ஒரு பாட்டு, ಒಳ್ಳೆ ಹಾಡು. ಯೂಟ್ಯೂಬ್ல போய் ಸರ್ಚ್ பண்ணி பாருங்க, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ. நம்மளடுத்து ஒன்றும் இல்லாமல் இருந்தாலும், ಏನು ಇಲ್ಲದಿದ್ದರೂ ಯೇಸು இருந்தா, ಯೇಸು ಇದ್ದರೆ ಕೊರತೆயும் ಇಲ್ಲ, ಯಾವ ಕೊರತೆ ಇರುವುದಿಲ್ಲ. நமக்கு தேவையான காட்டிலும் அதிகமாய் தேவன் நமக்கு, ನಮಗೆ ಅಗತ್ಯಕ್ಕಿಂತಲೂ ಮಿಗಿಲಾಗಿ ದೇವರು ಜಾಸ್ತಿ ಕೊಡ್ತಾರೆ. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. பேதுரு அந்த 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 காலத்திலே, ಆ ಕಾಲದಲ್ಲಿ ಪೇತ್ರನು தேவனை ஆராதிக்க போகிறார், ದೇವರನ್ನು ಆರಾಧನೆ ಮಾಡಿ ஒரு பிச்சைக்காரன் இருந்தாரு, ಅಲ್ಲೊಂದು ಭಿಕ್ಷಕರಿದ್ದರು. அந்த பிச்சைக்காரன் கேட்டா, ಆ ಭಿಕ್ಷಕರು பணத்தை கேட்டா, ಹಣವನ್ನು ಕೇಳಿದ್ರು. அப்போ ಆಗ பேதுரு என்ன செய்தாரு, ಪೇತ್ರನೇ ಹೇಳಿದ್ರು, பாக்கெட் எல்லாம் கை போட்டு பார்த்திருப்பாரு, ಪಾಕೆಟ್ ಅಲ್ಲಿ ಕೈ ಹಾಕಿ ನೋಡಿದ್ರು, ஒன்றுமே இல்ல, ಏನೂ ಇಲ್ಲ. அவன் என்ன சொன்ன தெரியுமா, ಆತನೇನು ಹೇಳಿದ್ರಂದ್ರೆ, கொடுக்கிறதுக்காக வெள்ளியும் இல்ல, ನನ್ನ ಬಳಿಯಲ್ಲಿ ಬೆಳ್ಳಿ ಇಲ್ಲ, தங்கமும் இல்ல, ಚಿನ್ನವೂ ಇಲ್ಲ, ஆனாலும் ಆದರೂ இயேசுவின் நாமத்தில் உனக்கு சுகத்தை தருகிறேன், ಯೇಸುವಿನ ನಾಮದಲ್ಲಿ ನಿನಗೆ கையை ಸೌಖ್ಯವನ್ನು ಕೊಡು. பிடிச்சு எழுப்பு போது ಪೇತ್ರನ ಕೈ ಹಿಡಿದು ಮೇಲೆ ಕೆತ್ತಿದಾಗ அந்த இதுவரைக்கும் நடக்காத மனுஷன் நடக்க ಆ ஆரம்பிச்சிட்டான், ಹುಟ್ಟುಕುಂಟನಾಗಿದ್ದಂತ ಆ ಮನುಷ್ಯನು ಇದುವರೆಗೆ ನಡೆಯದ ಮನುಷ್ಯನು ಎದ್ದು ನಡೀಲಿಕ್ಕೆ ಪ್ರಾರಂಭಗೊಂಡನು. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. ஹalleluya. ஹalleluya. அப்போ இயேசுவின் நாமத்தில் ಯೇಸುವಿನ ನಾಮದಲ್ಲಿ எல்லாம் சாத்தியம், ಎಲ್ಲವೂ ಸಾಧ್ಯ. என்னிடத்தில் ನನ್ನ ಜೀವನದಲ್ಲಿ 100 இல்ல 500 இல்லனாலும், 100 ಇಲ್ಲ 500 ಇಲ್ಲದಿದ್ದರೂ, வெள்ளியும் இல்ல ಬಂಗಾರವೂ இல்ல, ಬೆಳ್ಳಿ ಇಲ್ಲ ಬಂಗಾರ ಇಲ್ಲ, ಆಸ್ತಿಯೂ ಇಲ್ಲ,
இல்ல ಆಸ್ತಿಯೂ ಇಲ್ಲ, ஒன்று இல்லனாலும் ಏನು ಇಲ್ಲದಿದ್ದರೂ ಯೇಸುವಿನ ನಾಮದಲ್ಲಿ ನೀ ಎದು வேணானாலும் நீ ಕ್ಲೇಮ್ பண்ணி ಯೇಸುವಿನ ನಾಮದಲ್ಲಿ ನೀನು ಪ್ರಖ್ಯಾತಿಪಡಿಸಿದ್ರೆ, ಯೇಸುವಿನ ನಾಮದಲ್ಲಿ ಎನ್ ಕುಟುಂಬದಲ್ಲಿ ಆರೋಗ್ಯ ಉಂಟಾಗಟ್ಟು, ಯೇಸುವಿನ ನಾಮದಲ್ಲಿ ನನ್ನ ಕುಟುಂಬದಲ್ಲಿ ಆರೋಗ್ಯ ಉಂಟಾಗಲಿ, ನಾಮದಲ್ಲಿ எனக்கு சமாதானம் ಉಂಟಾಗಟ್ಟು, ಯೇಸುವಿನ ನಾಮದಲ್ಲಿ ನಮಗೆ ಸಮಾಧಾನ ಉಂಟಾಗಲಿ, ನಾಮದಲ್ಲಿ எனக்கு ஒரு உயர்வு ಉಂಟಾಗಟ್ಟು, ಯೇಸುವಿನ ನಾಮದಲ್ಲಿ ನನಗೆ ಒಂದು ಉನ್ನತ ಇರಲಿ ಎಂಬುದಾಗಿ ಹalleluya ಅಪೇಕ್ಷಿಸಿರಿ. ಹalleluya ಆಮೆನ್. நீங்க எதிலெல்லாம் நம்புறீங்க, ಯಾವುದೆಲ್ಲ ನಂಬುತ್ತೀರಿ, ಯೇಸುವಿನ ನಾಮದಲ್ಲಿ ನಂಬಿ பாருங்க. ಯೇಸುವಿನ ನಾಮದಲ್ಲಿ ನಂಬಿ ನೋಡ್ರಿ. இங்கே நடந்து போய் ನಾನು ಇಲ್ಲಿಂದ ನಡ್ಕೊಂಡು ಹೋಗಿ வெளியில ಬೋರ್ವೆಲ್ ಸ್ವಿಚ್ ಆನ್ பண்ணா, ಬೋರ್ವೆಲ್ ಸ್ವಿಚ್ ಆನ್ ಮಾಡಿದ್ರೆ ನೀರು ಮೋಡಿ ಹೋகும், ನೀರ್ ಮೇಲೆ ಹೋಗ್ತದೆ, ಅದು ನನಗೆ தெரியும், ಅದು ನನಗೆ ಗೊತ್ತು. ಸ್ವಿಚ್ ಆನ್ பண்ணா ಲೈಟ್ வரும் தெரியும், ಸ್ವಿಚ್ ಹಾಕಿದ್ರೆ ಲೈಟ್ ಬರ್ತದೆ ಅಂತೇಳಿ ಗೊತ್ತು. ಇದೆಲ್ಲಾತ್ರ ಕಾರ್ಯத்தை நம்புகிறேன், ಎಷ್ಟೋ ಕಾರ್ಯಗಳನ್ನ ನಂಬುತ್ತೀನಿ. ಯೇಸುವೆ ನಂಬಿ பாருங்க, ಯೇಸುವನ್ನ ನಂಬಿ ನೋಡ್ರಿ. இப்படி சிம்பிள் ஆயிட்டு நம்புங்க, ಸಾಧಾರಣವಾಗಿ ಲಘುವಾಗಿ ನಂಬಿರಿ. ಸ್ವಿಚ್ ಆನ್ பண்ணா ಲೈಟ್ வரும், ಸ್ವಿಚ್ ಹಾಕಿದ್ರೆ ಲೈಟ್ ಬರ್ತದೆ. எப்படி நம்புறீங்க, ಹೇಗೆ ನಂಬುತ್ತೀರಿ? ಅದೇ ಪೋಲ ಅದೇ ವಿಶ್ವಾಸದಲ್ಲಿ ಅದೇ ನಂಬಿಕೆಯಿಂದ ಯೇಸುವನ್ನ ನಂಬಿರಿ. ಯೇಸು ತರುವಾರೆ, ನಾನು ಕೇಳಿದ್ರೆ ಯೇಸು ಕೊಡುತ್ತಾರೆ, ನಾನು ಕೇಟ ಯೇಸು ತರುವಾರೆ, ನಾನು ಕೇಳಿದ್ರೆ ಯೇಸು ಕೊಡುತ್ತಾರೆ, ಖಂಡಿತವಾಗಿ ಕೊಡುತ್ತಾರೆ. ಕೇಳಿದ್ದು ನೀವು ಕೇಳುದು ಅದು ಒಡನೆ வரணும்னு ಅವಶ್ಯಕತೆ, ಒಂದು ವೇಳೆ ತಕ್ಷಣ ಬರುವಂತ ಅವಶ್ಯಕತೆ ಇಲ್ಲ. ಬಿರಿಯಾನಿ ಕೇಟ ಒಡನೆ ಬಿರಿಯಾನಿ ಆವಾದು, ಬಿರಿಯಾನಿ ಕೇಳಿದ ತಕ್ಷಣ ಬಿರಿಯಾನಿ ಆಗಲ್ಲ. ಸಮಚ್ಚು ಅನೇಕ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಅಡಿಗೆ ಮಾಡಿದ್ರೆ அப்போதா வரும், ಆವಾಗ ಬಿರಿಯಾನಿ ಬರ್ತದೆ. ಅದೇ ರೀತಿಯಲ್ಲಿ ಏಟ ನೇರத்தில் ತಕ್ಕ ಸಮಯದಲ್ಲಿ ವೇಳೆயில் ತಕ್ಕ ಸಮಯದಲ್ಲಿ ದೇವರು ಕೊಡುತ್ತಾರೆ, ಕ್ಲುಪ್ತ ಕಾಲದಲ್ಲಿ ದೇವರು ಕೊಡುತ್ತಾರೆ. ವರೆக்கும் ದಾಹத்தை விட்டு விடாத, ಸಿಕ್ಕುವ ತನಕ ನಿನ್ನ ದಾಹವನ್ನು ಬಿಟ್ಟು ಬಿಡಬೇಡ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ, ದೇವರು ಕೊಡುತ್ತಾರೆ. ಕೇಳುವಾಗ ஒரே காரியத்தை நினைக்க வேண்டும், ಒಂದು ಕಾರ್ಯವನ್ನು ನೆನೆಸಬೇಕು. நான் கேட்கிறது, ನಾನು ಕೇಳುವುದು தேவனுடைய சித்தத்தில் உண்டோ, ದೇವರ ಚಿತ್ತದಲ್ಲಿ ಉಂಟು, ಪರಿಶುದ್ಧಮಾಯಿಪೋ ಪರಿಶುದ್ಧವಾಗಿದೆ, நான் கல்யாணம் பண்ணியிருக்கிறேன், ನಾನು ಮದುವೆ ಆಗಿದ್ದೇನೆ, ஆண்டவரே ದೇವರೇ இன்னொரு கல்யாணம் பண்ணணும், ಇನ್ನೊಂದು ಮದುವೆ ಆಗ್ಬೇಕು, ಅದೆಲ್ಲ தேவனுக்கு பிடிக்காத காரியம், ಅದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ. அதே போல ಅದೇ ರೀತಿಯಲ್ಲಿ கேட்கும்போது உனக்கு தெரிஞ்சிருக்கணும், ನೀನು ಕೇಳುವಾಗ ನಿನಗೆ ಗೊತ್ತಿರಬೇಕು, சரியா ನಾನು ಕೇಳುವಂತ ಕಾರ್ಯ ಕರೆಕ್ಟ್ ಆಗಿದೆಯಾ ದೇವರಲ್ಲಿ. ஹalleluya 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 புரியுதா உங்களுக்கு? ಆಮೆನ್. ದೇವರು ನಿನ್ನ ಆಶೀರ್ವದಿಪಾರ, ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ಬಟ್ ನೀ ಕೇಳ್ಕறது ಕೊಡಪ ಮಾಟ, ಕೇಳುವುದು ಕೊಡುವುದಿಲ್ಲ, உனக்கு நல்லது அது கொடுப்பார், ಯಾವುದು ಒಳ್ಳೆಯದು ನಿನಗೆ ಅದು ಕೊಡುತ್ತಾರೆ. ஹalleluya ஹalleluya. ஒரு பாஸ்டர் எனக்கு சொன்ன ஒரு ஜோக் இப்போ ஞாபகம், ಒಂದು ಪಾಸ್ಟರ್ ನನಗೆ ಹೇಳಿದಂತ ಒಂದು ಜೋಕ್ ಇವಾಗಲೇ ಪಾಸ್ಟರ್ ಇಲ್ಲ ಏನ್ ಪಾಸ್ಟರ್ சொன்ன ನನ್ನ ಸಭಾಪಾಲಕರು ಹೇಳಿದಂತ ಒಂದು ಮಾತು. பெண்ணு, ಒಂದು ಹುಡುಗಿ நீளமாய் முடி, ಉದ್ದವಾದ ಕೂದಲು வச்சிட்டு போயிட்டே இருந்தாரு, ಹೋಗ್ತಾನೆ ಇದ್ರು. ஒரு பக்தன் ಭಕ್ತನು ಕೇಳಿದ್ರು, ஆண்டவரே எனக்கு இதே பொண்ணு வேணும், ನನಗೆ ಇದೇ ಹುಡುಗಿ ಬೇಕು, இதே பொண்ணு வேணும், ಇದೇ ಹುಡುಗಿ ಬೇಕು. ಉಪವಾಸ ವಚ್ಚಿ ಜಪಿತಾರೆ, ಉಪವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ರು, ದಿನ ಜಪಿತಾರೆ, ದಿನನಿತ್ಯ ಪ್ರಾರ್ಥನೆ ಮಾಡಿದ್ರು, ಅಧಿಕಾಲವಾಗಿ ಮುಂಜಾನೆ ಎದ್ದು ದೇವರು ಹೇಳಿದ್ರು ಬೇಡ ಬೇಡ, ಇಲ್ಲ ಆಂಡವರೇ எனக்கு இதே வேணும், ನನಗೆ ಇದೇ ಹುಡುಗಿ ಬೇಕು, சரிப்பா எடுத்துக்கோ ತೆಗೆದುಕೋ, ಕೊಡ್ತಾರೆ, ನಾ ಕೊಟ್ರು, ಆಂಡವರು ಕೊಡ್ತಾರೆ, ದೇವರು ಕೊಟ್ರು, ಕಲ್ಯಾಣ ಆಯ್ತು, ಮದುವೆ ಆಯ್ತು. ಫಸ್ಟ್ ನೈಟ್ வந்துச்சு, ಮೊದಲನೇ ರಾತ್ರಿಯಲ್ಲಿ பொண்ணு புதலாக செய்தது என்ன தெரியுமா, ಮೊದಲನೇದಾಗಿ ಹೇಳಿ ಮಾಡಿದ ಕೆಲಸ ಏನ್ ಗೊತ್ತಾ, ತಲೆಯಿಂದ ವಿಗ್ எடுத்து ತಲೆಯಿಂದ ಹಾಕುವ ಕೂದಲು ತೆಗೆದು ಹಂಗ ಮಾಟ್ನ ಅಲ್ಲಿ ನೇತ್ ಹಾಕಿದ್ರು. ಪಾವಿ, இந்த கூதலுக்கு தான் நம்ம கல்யாணம் பண்ண, ಈ ಕೂದಲಿಗಾಗಿ ನಾನು ಮದುವೆ ಆದೆ. புரியுதா உங்களுக்கு? அதனால நீ கேக்குறது எல்லாத்தையும் உனக்கு கொடுக்க மாட்டாரு, ಕೇಳೋದೆಲ್ಲ ದೇವರು ಕೊಡಲ್ಲ. உனக்கு என்ன நல்லது, ಏನು ಒಳ್ಳೆಯದು, எதுல நீ ஆசீர்வாதமா இருக்கு, ಯಾವುದು ನಿನಗೆ ಆಶೀರ್ವಾದವಾಗಿರುತ್ತದೆ ದೇವರು உனக்கு கொடுப்பார். ಅದನ್ನೇ ದೇವರು. ಎಲ್ಲರೂ ಎದ್ದು ನಿಂತು ಎಲ್ಲರೂ ಎದ್ದು ನಿಂತುಕೊಳ್ಳೋಣ.